ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ ಟಿ ಶ್ಯಾಮಾ ಭಟ್ ಹಾಗೂ ಸದಸ್ಯರಾದ ಎಸ್ಕೆ ವಂಟಿಗೂಡಿ ಅವರು ಇಂದು ಜಿಲ್ಲಾ ಪಂಚಾಯತ್ ಹತ್ತಿರ ಇರುವ ಶ್ರೀ ಡಿ ದೇವರಾಜ ಅರಸು ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ವೃತ್ತಿಪರ ಕಾಲೇಜು ಬಾಲಕರ ವಿದ್ಯಾರ್ಥಿ ನಿಲಯ ಹಾಗೂ ಚಾಮುಂಡೇಶ್ವರಿ ನಗರದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ವೃತ್ತಿಪರ ನಿಲಯ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಡುಗೆ ಮನೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಸಿದ್ಧಪಡಿಸಿರುವ ಉಪಹಾರದ ಬಗ್ಗೆ ಮಾಹಿತಿ ಪಡೆದುಕೊಂಡು ವಿದ್ಯಾರ್ಥಿಗಳಿಗೆ ಶುಚಿ ಹಾಗೂ ರುಚಿಯಾದ ಆಹಾರ ನೀಡಬೇಕು ಎಂದ ಅವರು ಹಾಜರಿದ್ದ ವಿದ್ಯಾರ್ಥಿಗಳ ಬಳಿ ಮೆಸ್ ಸಮಿತಿ ರಚನೆಯಾಗಿರೋ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು. ಬ್ರೇಕ್ಫಾಸ್ಟ್ ಕೊಡಿ ಇನ್ ದ ಮಾರ್ನಿಂಗ್. ದೋಸೆ ಎಷ್ಟು ದೋಸೆ ಕೊಟ್ಟರು? ಮೆಸ್ ಸಮಿತಿಯು ಪ್ರತಿದಿನ ಆಹಾರ ಸಾಮಗ್ರಿಗಳನ್ನು ಅಡುಗೆ ಮಾಡುವ ಸಿಬ್ಬಂದಿಗಳಿಗೆ ನೀಡುವಾಗ ಪರಿಶೀಲನೆ ನಡೆಸಬೇಕು. ಯಾವುದೇ ತೊಂದರೆ ಇದ್ದಲ್ಲಿ ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕು ಎಂದರು. ಪರಿಶೀಲನೆಯ ಸಂದರ್ಭದಲ್ಲಿ ಹಾಜರಾತಿ ಹಾಗೂ ಸ್ಟಾಕ್ ರಿಜಿಸ್ಟರ್ಗಳನ್ನು ಸಹ ವೀಕ್ಷಿಸಿದರು. ಪರಿಶೀಲನೆ ವೇಳೆ ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿ ಅರುಣ್ ಪೂಜಾರ್, ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿ, ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ್ ಸ್ವಾಮಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ಮಂಜುಳಾ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಸಿದ್ದಲಿಂಗೇಶ್ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಮಾರ್ಚ್ 2ರ ಭಾನುವಾರ ಅಭಿನಂದನೆ ಮತ್ತು ಡೈರಿ ಬಿಡುಗಡೆ ಸಮಾರಂಭ ಸಂಘದ ಸಭಾಂಗಣದಲ್ಲಿ ನಡೆಯಲಿದೆ ಅಂತ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎನ್ ನವೀನ್ ಕುಮಾರ್ ತಿಳಿಸಿದರು. ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಮಾರ್ಚ್ 2ರ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆವರಣದಲ್ಲಿ ನಡೆಯಲಿರುವ ಸಮಾರಂಭವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗಣಿಗ ಉದ್ಘಾಟಿಸಿ ಡೈರಿ ಬಿಡುಗಡೆ ನೆರವೇರಿಸಲಿದ್ದಾರೆ. ಮಾಹಿತಿ ಆಯೋಗದ ಆಯುಕ್ತರಾದ ಬದ್ರುದ್ದೀನ್ ಕೆ ಮಾಣಿ ಹಾಗೂ ಕರ್ನಾಟಕ ಮಾಧ್ಯಮ ಮಾನ್ಯತಾ ಸಮಿತಿಯ ಸದಸ್ಯ ಡಿ ಶಶಿಕುಮಾರ್ ಅವರನ್ನ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅಭಿನಂದಿಸುವರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಮತ್ತಿಕೆರೆ ಜಯರಾಮ್ ಅಭಿನಂದನಾ ಭಾಷಣ ಮಾಡಲಿದ್ದು, ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ ಕಾರ್ಯಕ್ರಮದಲ್ಲಿ ಹಾಜರಿರಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಸೋಮಶೇಖರ ಕೆರೆಗೋಡು, ರಾಜ್ಯ ಸಮಿತಿ ಸದಸ್ಯ ಸಿಎನ್ ಮಂಜುನಾಥ್, ರಾಷ್ಟ್ರೀಯ ಮಂಡಳಿ ಸದಸ್ಯ ಜೆಎಂ ಬಾಲಕೃಷ್ಣ, ಸಂಘದ ಮಾಜಿ ಅಧ್ಯಕ್ಷ ಕೆಸಿ ಮಂಜುನಾಥ್, ನಿರ್ಗಮಿತ ಅಧ್ಯಕ್ಷ ಬಿಪಿ ಪ್ರಕಾಶ್ ಭಾಗವಹಿಸುವರು. ಈ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಪತ್ರಕರ್ತರು ಸಕಾಲಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಸಂಘದ ಸದಸ್ಯರಿಗೆ ಡೈರಿಯನ್ನು ಕೊಡಲಾಗುವುದು ಅಂತ ಹೇಳಿದರು. ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಡೈರಿ ಮತ್ತು ಅಭಿನಂದನಾ ಸಮಾರಂಭವನ್ನು ಮಾರ್ಚ್ 2 ಭಾನುವಾರದಂದು ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಂಡ್ಯ ಶಾಸಕರಾದಂತಹ ಗಣಿಗ ರವಿಯವರವರು ನೆರವೇರಿಸಲಿದ್ದಾರೆ. ಹಾಗೆ ಮಾಹಿತಿ ಆಯೋಗದ ಆಯುಕ್ತರಾದಂತಹ ಬದ್ರುದ್ದೀನ್ ಕೆ ಮಾಣಿ, ಮಾಧ್ಯಮ ಸಮಿತಿ ಸದಸ್ಯರಾದಂತಹ ಡಿ ಶಶಿಕುಮಾರ್ ಅವರನ್ನು ಮಂಡ್ಯ ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಅವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಮಲ್ಲಿಕಾರ್ಜುನ ಬಾಲದಂಡಿರವರು ಅಭಿನಂದಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಭಿನಂದನಾ ಭಾಷಣವನ್ನು ಕರ್ನಾಟಕ ರಾಜ್ಯ ಕಾರ್ಯದರ್ಶಿಗಳಾದಂತಹ ಮತ್ತಿಕೆರೆ ಜಯರಾಮ್ರವರು ನೆರವೇರಿಸಲಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತಿನ ಸಿಇಒ ನಂದಿನಿರವರು ವಹಿಸಲಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಕೆರಗೋಡು ಸೋಮಶೇಖರ್ ಅವರು, ಸಿಎನ್ ಮಂಜುನಾಥ್ರವರು, ಬಾಲಕೃಷ್ಣರವರು, ಮಾಜಿ ಅಧ್ಯಕ್ಷರಾದಂತಹ ಕೆಸಿ ಮಂಜುನಾಥ್ರವರು, ಬಿಪಿ ಪ್ರಕಾಶ್ ರವರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮ ಭಾನುವಾರ 11 ಗಂಟೆಗೆ ನಿಗದಿತ ಸಮಯಕ್ಕೆ ಪ್ರಾರಂಭವಾಗಲಿದೆ. ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಪತ್ರಕರ್ತರು ಕೂಡ ಆಗಮಿಸಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತೀನಿ. ಬಂದಂತಹ ಪತ್ರಕರ್ತರಿಗೆ ಸಂಘದ ವತಿಯಿಂದ ಡೈರಿಯನ್ನು ವಿತರಣೆ ಮಾಡಲಾಗ್ತದೆ.
ಮದ್ದೂರು ತಾಲೂಕಿನ ಬೆಸಗರಹಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಕೆರೆಮೇಳದೊಡ್ಡಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯದ ಬಳಿಯಿಂದ ನಾಲಾ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಕದಲೂರು ಉದಯ್ ಚಾಲನೆ ನೀಡಿದರು. ಕೆರಗೋಡು ಕಾವೇರಿ ನೀರಾವರಿ ನಿಗಮದ ಅಚ್ಚುಕಟ್ಟು ಪ್ರದೇಶದಲ್ಲಿ ಬರುವ ಕೆರೆಮೇಳಗಳ ದೊಡ್ಡಿಯಿಂದ ನಾಲಾ ಅಭಿವೃದ್ಧಿ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸುಮಾರು 499 ಲಕ್ಷ ವೆಚ್ಚದಲ್ಲಿ ಚಾಲನೆ ನೀಡಿ ಮಾತನಾಡಿ, ನಮ್ಮ ಸರ್ಕಾರದ ವತಿಯಿಂದ ಹಂತವಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕ್ಷೇತ್ರದಲ್ಲಿ ಮಾಡಲಾಗುತ್ತೆ. ಈ ಹಿಂದೆ ಗ್ರಾಮದಲ್ಲಿ ಸಭೆಗೆ ಬಂದ ಸಂದರ್ಭದಲ್ಲಿ ರೈತರು ಹಾಗೂ ಸಾರ್ವಜನಿಕರ ಮನವಿಗೆ ಸ್ಪಂದಿಸಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಾಗ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದಾಗಿ ಭರವಸೆ ನೀಡಿದರು. ರಸ್ತೆಗಳು ಮತ್ತು ಪಿಕಪ್ ನಾಲೆಯ ಸಮಸ್ಯೆಗಳು, ಈಗ ಇತ್ಯಾದಿ ಹಲವಾರು ಸಮಸ್ಯೆಗಳ ಬಗ್ಗೆ ನನಗೆ ಅಹವಾಲನ್ನು ಕೊಟ್ಟಿದ್ವಿ. ಮತ್ತು ರಸ್ತೆಗಳು ಕೂಡ ಗ್ರಾಮದ ಮಧ್ಯದಲ್ಲೂ ಕೂಡ ಚರಂಡಿಗಳು ಸಾಕಷ್ಟು ದುರಸ್ತಿ ಮಾಡಬೇಕಾದವನ್ನು ಕೂಡ ಕೊಟ್ಟಿದ್ವಿ. ನಾವು ಇಲಾಖೆವಾರು ಪಟ್ಟಿಯನ್ನು ಮಾಡಿ ಹಂತವಾಗಿ ಎಲ್ಲ ಇಲಾಖೆಗಳಿಂದ ಅನುದಾನವನ್ನು ತಂದು ಈಗಾಗಲೇ ಕಾಮಗಾರಿಯನ್ನು ಚಾಲನೆಯನ್ನು ಮಾಡಿದ್ದೀವಿ. ಯಾಕೆಂದರೆ ಸರ್ಕಾರ ಬಂದ ತಕ್ಷಣ ಗೆದ್ದ ತಕ್ಷಣ 2 ತಿಂಗಳಿಗೆ 3 ತಿಂಗಳಿಗೆ ಏನೂ ಆಗಲ್ಲ. ಎಲ್ಲವೂ ಕೂಡ ಪ್ರಕ್ರಿಯೆ ನಡಿಬೇಕಾಗುತ್ತೆ. ಎಲ್ಲವನ್ನು ನಾವು ಕಳೆದ ಬಾರಿ ಕೊಟ್ಟಿದ್ದು, ಈಗಾಗಲೇ ಅದನ್ನು ಅನುಮೋದನೆ ಕೊಟ್ಟು ಟೆಂಡರ್ಗಳಾಗಿ ಈಗ ನೇರವಾಗಿ ಕಾಮಗಾರಿಯನ್ನು ಚಾಲನೆ ಮಾಡಲಿಕ್ಕೆ ಬಂದಿದ್ದೀವಿ. ಸುಮಾರು 30 ಕೋಟಿಗೂ ಹೆಚ್ಚು ಅನುದಾನ ನೀರಾವರಿ ಇಲಾಖೆಯಿಂದ ನಿಮ್ಮ ಏನು ಬೆಸಗರಹಳ್ಳಿ ಹೊಂದಿಕೊಂಡಂತೆ ಇರುವಂಥ ಗ್ರಾಮಗಳು, ಮುದಿಗೆರೆಯಿಂದ ಹಿಡಿದು ಈ ಕಡೆ ರಾಮಪುರ ಭಾಗದವರೆಗೂ ಬೆಳತೂರು ಐಸಿ ಕೆರೆಮಗಳದೊಡ್ಡಿ ಕೊನೆ ಗ್ರಾಮ, ಇಷ್ಟು ಒಂದು ವ್ಯಾಪ್ತಿಯಲ್ಲಿ 30 ಕೋಟಿ ಹೆಚ್ಚು ಅನುದಾನವನ್ನು ಬರೀ ನೀರಾವರಿ ಇಲಾಖೆಯಿಂದ ಈಗ ಬಿಡುಗಡೆಯನ್ನು ಮಾಡಿ ಟೆಂಡರ್ ಕೂಡ ಆಗಿದೆ. ಇದ್ರ ಜೊತೆಗೆ ಇನ್ನೂ ಕೂಡ ಬೇರೆ ಈಗ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲೂ ಕೂಡ ನಾವು ಯಾವ ತೀರಾ ಹದಗೆಟ್ಟ ಪರಿಸ್ಥಿತಿಗಳಿದ್ದ ರಸ್ತೆಯನ್ನು ಅವನ ತುರ್ತಾಗಿ ಮಾಡಬೇಕಾದಕ್ಕೂ ಕೂಡ ಟೆಂಡರ್ ಆಗಿದೆ. ಅದನ್ನು ಕೂಡ ಒಂದು ಅಧಿವೇಶನ ಇರ್ತದೆ. ಅದರ ಮಧ್ಯ ಒಂದೊಂದು ದಿವಸ ಬಂದು ಅಲ್ಲೂ ಕೂಡ ನಿಮ್ಮ ಗ್ರಾಮದಲ್ಲೂ 2 ರಸ್ತೆಯನ್ನು ಸೇರಿಸ್ಕೊಂಡಿದ್ದೀವಿ. ಈಗ ಹಲವಾರು ಕಾಮಗಾರಿಗಳನ್ನ ನಾವು ಪ್ರಾರಂಭವನ್ನು ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಹಂತವಾಗಿ ನಮ್ಮ ಗ್ರಾಮಗಳು ಅಭಿವೃದ್ಧಿ ಆಗ್ತಾ ಹೋಗ್ತವೆ. ಈ ವೇಳೆ ಮನ್ಮೂಲ್ ನಿರ್ದೇಶಕ ಹರೀಶ್, ಗುತ್ತಿಗೆದಾರ ತ್ಯಾಗರಾಜ್, ಗ್ರಾಮದ ಮುಖಂಡರಾದ ಪದ್ಮನಾಭ, ಶೇಖರ್ ಸೇರಿದಂತೆ ಇತರರು ಹಾಜರಿದ್ದರು. ಮಂಡ್ಯ ಲೋಕೋಪಯೋಗಿ ಇಲಾಖೆಯಲ್ಲಿ ಲಂಚಾವತಾರ ನಡೆಯನ್ನ ಖಂಡಿಸಿ ಮತ್ತು ದುರುದ್ದೇಶದಿಂದ ಟೆಂಡರ್ ಅರ್ಜಿ ರಿಜೆಕ್ಟ್ ಮಾಡಿದ್ದಕ್ಕೆ ಇಂದು ಜೆಡಿಎಸ್ ಮುಖಂಡ ಬಿಆರ್ ರಾಮಚಂದ್ರು ನೇತೃತ್ವದಲ್ಲಿ ಲೋಕೋಪಯೋಗಿ ಇಲಾಖೆಯ ಕಚೇರಿಗೆ ತೆರಳಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿರುವ ಘಟನೆ ನಡೆದಿದೆ. ಈ ಬಿಲ್ಲು ನಿಮಗೆ ನಮ್ಮದು ಎಲ್ಒಸಿಗೆ 6% ಎಲ್ಒಸಿ ಕೊಡೋ ರೀತಿಯಲ್ಲಿ ಬಿಲ್ ಪಾಸ್ ಮಾಡಿದ್ರಿ 4 ತಿಂಗಳ ಹಿಂದೆ. ನಿಜನಾ? ನನ್ನ ಕಾಪಿ ಇದೆ. ಸರ್ ನಿಜನಾ? 4 ತಿಂಗಳ ಹಿಂದೆ ನನ್ನ 6% ಎಲ್ಒಸಿಗೆ ನೀವೇ ಫೋನ್ ಮಾಡಿದ್ರಿ, ರೆಕಾರ್ಡಿಂಗ್ ಇದೆ, ನೀವು ಪಾಸ್ ಮಾಡಿ ಈ SC ಆಫೀಸ್ ಕಳಿಸಿದಿರಿ, ತಿರುಗಿ ದುಡ್ಡು ಕೊಟ್ಟಿಲ್ಲ ಅಂತ ವಾಪಸ್ ತರಿಸಿದ್ರಿ. ನಿಜನಾ? ಕಾಮಗಾರಿ ಗುತ್ತಿಗೆ ನೀಡುವ ಮುನ್ನವೇ ಲಂಚ ಕೊಡಬೇಕು. ಲಂಚ ಕೊಡದವರ ಅರ್ಜಿ ರಿಜೆಕ್ಟ್ ಮಾಡಲು ಇಇ ಹರ್ಷ ಸೂಚನೆ ನೀಡಿದ್ದಾರೆ ಅಂತ ಆರೋಪಿಸಿದರು. ದುರುದ್ದೇಶದಿಂದ ಟೆಂಡರ್ ಅರ್ಜಿ ರಿಜೆಕ್ಟ್ ಮಾಡಿದ್ದಕ್ಕೆ ಗುತ್ತಿಗೆದಾರರು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ವ್ಯಾಪಾರಕ್ಕೋಸ್ಕರ ಈಗ ಆಡಿಟ್ಗಳನ್ನ ಬಿಟ್ಕೊಂಡು 7% 10% ಕೊಡಿ ಅಂತ ಬಿಟ್ಟು ಕೂತಿದ್ರೆ ಯಾಕೆ ಮಾಡಿಲ್ಲ 15,000 ಕೇಳಿದ್ವಿ? ಯಾರು ಕೇಳಿಯಣ್ಣ? ನೀವು ಯಾಕೆ ಬಿಲ್ ಪಾಸ್ ಲಂಚ ಕೊಡದಿದ್ದಕ್ಕೆ ಗುತ್ತಿಗೆದಾರರಾದ ಬಿಆರ್ ಸುರೇಶ್ ಎಂಬುವವರು ಸಲ್ಲಿಸಿದ್ದ ಅರ್ಜಿ ತಿರಸ್ಕಾರ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಅರ್ಜಿ ರಿಜೆಕ್ಟ್ ಮಾಡಿದ್ದೀರಿ, ಮಾಹಿತಿ ಕೊಡಿ ಅಂತ ಹೇಳಿದಾಗ ಅಧಿಕಾರಿಗಳು ಮೌನ ವಹಿಸಿದ್ರು. ಸುರೇಶ್ ಅನ್ನೋ ಬೀಜಿನ ಉದ್ದೇಶಪೂರ್ವಕವಾಗಿ ನೀವು ಬೀಜಿನ ಆಕ್ಚುಲಿ ಬೀಜಿ ಇರೋದು ಕ್ಯಾಶಿಯರ್ಗಳು ಕೊಡ್ಬೇಕು. ನಾವು ಅಕೌಂಟ್ ಸೆಕ್ಷನ್ ಕೊಟ್ಟು ನಾವು ರಿಸೀವ್ ತಗೊಂಡಿದ್ದೀವಿ. ಅಕೌಂಟ್ ಸೆಕ್ಷನ್ ನೀವು ಕಳಿಸ್ಬೇಕು, ನೀವು ತರಿಸ್ಕೋಬೇಕು. ಅಕೌಂಟ್ ಸೆಕ್ಷನ್ ಬಂದಿದೆಯಲ್ವ ಅಂತ ಕೇಳ್ಕೋಬೇಕು. ನೀವು ಬೀಜಿನ ಅಂತ ತಂದುಕೊಟ್ಟಿಲ್ಲ ಅಂತೇಳಿ ಬುಧವಾರ ರಜೆ ಇದ್ದು ಸುಧಾ ನೀವು ಬೇಕಾಗಿ ಒಬ್ಬ ಗುತ್ತಿಗೆದಾರರಿಗೆ ನೀವು ಏನು ಉಪಯೋಗ ಮಾಡಬೇಕು, ಅಭಾವ ಇರುವಂಥ ಕೆಲಸ ಮಾಡಿಸ್ಬೇಕು. ಬಿಲೋ ಇರೋರಂಥ ಗುತ್ತಿಗೆದಾರರನ್ನ ನಾವು ಡಿಸ್ಕ್ವಾಲಿಫೈ ಮಾಡಿ ರಿಜೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ
ನೀವು ನನ್ನ ಟೆಂಡರ್ನ ರಿಜೆಕ್ಟ್ ಮಾಡಿದ್ರಿ ನೀವು ನಿನ್ನೆ. ಇದುವರೆಗೂ ನಿಮ್ಮಲ್ಲಿ ಇರುವಂಥ ಟೆಂಡ್ರು 5 ತಿಂಗಳು 2 ವರ್ಷಗಳ ಕಾಲ ಇರೋದಂತ ನಾನು ಟೆಂಡರ್ಗಳನ್ನ ನೋಡಿದ್ದೀನಿ, ಟೆಂಡರೇ ಓಪನ್ ಮಾಡಿಲ್ಲ. ಏಕಾಏಕಿ ಅದರಲ್ಲಿ ನೀವು ಕಳೆದಿರುವಂಥ ಟೆಂಡ್ರು ಸುಮಾರು 15-16 ಟೆಂಡರ್ಗಳನ್ನ ಕರೆದಿದ್ದೀರಿ. 15-16 ಟೆಂಡರ್ಗಳಲ್ಲಿ ಪಾಂಡವಪುರ ವಿಧಾನಸಭಾ ಕ್ಷೇತ್ರ ಸೇರಿದ 4 ಇವೆ, ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ಸೇರಿದ 4 ಇವೆ, ಮಂಡ್ಯ ವಿಧಾನಸಭಾ ಕ್ಷೇತ್ರದ 6 ಇದೆ. 6ರಲ್ಲಿ ಉದ್ದೇಶಪೂರ್ವಕವಾಗಿ ನಾನಾಗಿರುವಂಥ ಟೆಂಡರ್ನ, ನಮ್ಮ ಸುರೇಶ್ ಅಂತ ನಾವು ಕಾಂಟ್ರಾಕ್ಟರ್ ಆಗಿರೋ ಟೆಂಡರ್ನ 4 ಟೆಂಡರ್ನ ನೀವು ಏನಕ್ಕೆ ರಿಜೆಕ್ಟ್ ಮಾಡಿದಿರಿ? ರಿಜೆಕ್ಟ್ ಮಾಡೋದಕ್ಕೆ ನೀವು ನಮಗೆ ಯಾಕೆ ನೀವು ಮಾಹಿತಿ ಕೊಡ್ತಾ ಇಲ್ಲ? ಇವತ್ತು ನಾವು ರಿಜೆಕ್ಟ್ ಮಾಡಿದ್ದೀವಿ ಅಂತ ಹಾರ್ಡ್ ಕಾಪಿ ಕೊಡಿ, ಇಂಥ ಕಾರಣಕ್ಕೆ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ದೀವಿ ಅಂತ. ನಾವು BGನ ನಿಮ್ಮ ಆಫೀಸ್ CC ಕ್ಯಾಮ್ರಾ ತೆಗೆಸಿ ನಾವು ಮಂಗಳವಾರ ದಿವಸ ಎಷ್ಟು ಗಂಟೆಗೆ ತಂದು BG ಕೊಟ್ಟು ನಿಮಗೆ ಕ್ಯಾಶಿಯರ್ ಹತ್ರ ರಿಸೀವ್ ತಗೊಂಡೋಗಿದ್ದೀವಿ. ಕ್ಯಾಶಿಯರ್ ಕರ್ಸಿಬೇಕಾರೆ ಮನೆ ಬಂದು ಒಂದು ಕೂಡ ನೋಡಿದೆ, ಕ್ಯಾಸರ್ ಕರ್ಸಿ ಮೇಡಮ್, ಮನೆ ಬಂದು ಕ್ಯಾಸರ್ ಕರ್ಸಿ ಕೊಟ್ಟವ್ರಂತೆ, ವಿಡಿಯೋ ಇದೆ BG ಕೊಟ್ಟವ್ರಂತೆ, ಇದು ಡಿಫ್ರೆಂಟ್ ಕೊಟ್ಟವ್ರಂತೆ. ಅಟ್ಲೀಸ್ಟ್ ನಾನು ಹೇಳೋದು ಯಾರಿಗಾದ್ರೂ ಸತ್ಯ ಒಂದೇನೆ, ಅವ್ರು ಬೇರೆ ಬರಲ್ಲ. ಇವ್ರನ್ನ ಟೆಂಡರ್ ಓಪನ್ ಮಾಡ್ತಾ ಇದೀನಿ, ಓಪನ್ ಮಾಡ್ತಾ ಇದೀನಿ, ನಿಮ್ದು BG ತಂದ್ಕೊಟ್ಟಿಲ್ಲ, ನಾವು ಓಪನ್ ಮಾಡ್ತೀನಿ, ತಂದ್ಕೊಡ್ತಾರೆ ಇಲ್ವಾ ಅಂತ ಕೇಳೋದು ಧರ್ಮ, ಅದು ಮಾಮೂಲಿ. ನಾವು ಅವ್ರ ಪರ ನಾವು ಗುತ್ತಿಗೆದಾರ ಟೆಂಡರ್ ಓಪನ್ ಮಾಡೋದು BG ಇಷ್ಟನಿಲ್ಲ. ತರಾಟೆ ತೆಗೆದುಕೊಂಡಿರೋ ಬಗ್ಗೆ ಮಾಹಿತಿ ಕೇಳಲು ಇಇ ಹರ್ಷ ಅವರಿಗೆ ಹಲವು ಬಾರಿ ಫೋನ್ ಮಾಡಿದರೂ ಕರೆ ಸ್ವೀಕರಿಸಲಿಲ್ಲ. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಆರ್ ರಾಮಚಂದ್ರ, ಮಂಡ್ಯ PWD ಇಲಾಖೆಯಲ್ಲಿ ಲಂಚ ಕೊಡದೆ ಕೆಲಸ ಆಗೋದಿಲ್ಲ. ಟೆಂಡರ್ ಕೊಡುವಾಗಲೂ ಲಂಚ ನೀಡಬೇಕು, ಬಿಲ್ ಪಾವತಿಗೂ ಕೊಡಬೇಕು. ಸರ್ಕಾರ ಕೂಡಲೇ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಪಡಿಸಿದರು. PWD ಆಫೀಸ್ನಲ್ಲಿ ನಡೀತಾ ಇರೋಂಥ ದುರಂತ, 2 ಬಾರಿ ಲೋಕಾಯುಕ್ತರು ಒಂದು ದೂರನ್ನು ಆಧರಿಸಿ ಇವತ್ತು ಇಲ್ಲಿಗೆ ಒಂದು ಭೇಟಿ ಕೊಟ್ಟು ಎಲ್ಲ ಥರ ಎಚ್ಚರಿಕೆ ಕೊಟ್ಟರು ಸುಧಾ ಭ್ರಷ್ಟ ಅಧಿಕಾರಿ ಹರ್ಷ ಅವರು ಇವತ್ತು ಗುತ್ತಿಗೆದಾರರ ನೋವನ್ನು ನೋಡಬೇಕು. ಸಣ್ಣ ಪುಟ್ಟ ಗುತ್ತಿಗೆದಾರರು 4 ವರ್ಷ 2021ನೇ ಇಸ್ವಿನಲ್ಲಿ ಗುತ್ತಿಗೆಯನ್ನು ನಿರ್ವಹಿಸಿರ್ತಾರೆ. 4 ವರ್ಷ ಆದರೂ ಸುಧಾ ಇವರು ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಇವತ್ತು ಬಿಲ್ನ ಪಾವತಿ ಮಾಡ್ತಾಯಿಲ್ಲ. ಯಾರಿಗೆ ಅವರು ಹಣವನ್ನು ಜಾಸ್ತಿ ಕೊಡ್ತಾರೋ ಅವ್ರಿಗೆ ಬಿಲ್ಲನ್ನು ಪಾವತಿ ಮಾಡ್ತಾಯಿದ್ದಾರೆ. ಈಗ ನವಂಬರ್ ತಿಂಗಳಲ್ಲಿ ಸುರೇಶನ್ನ ಕಾಂಟ್ರಾಕ್ಟ್ರಿಗೂ ಸುಧಾ LOC ಬರ್ತದೆ. ಏನು ಸರ್ಕಾರದ ಆದೇಶ ಎಲ್ಲ ಗುತ್ತಿಗೆದಾರರಿಗೂ ಒಂದು 8% LOCನ ಕೊಡಿ. ಈ 10 ಕೋಟಿ ಬಿಲ್ ಇದ್ದರೆ 80 ಲಕ್ಷ, 1 ಕೋಟಿ ಬಿಲ್ ಇದ್ದರೆ 8 ಲಕ್ಷ. ಯಾಕೆಂದರೆ ಗುತ್ತಿಗೆದಾರರು ಸಣ್ಣ ಪುಟ್ಟ ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು ಮಾನ್ಯ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಒಂದು ಆದೇಶವನ್ನು ಮೌಖಿಕವಾಗಿ ಹೇಳ್ತಾರೆ. ನಾವು ಇವ್ರ ಹತ್ರ ಎಲ್ಲ ಗುತ್ತಿಗೆದಾರರು ರಿಕ್ವೆಸ್ಟ್ ಮಾಡ್ತಾರೆ, 8% LOC ಕೊಟ್ಟರೆ ಹೆಂಗೆ, ನಾವು 4 ವರ್ಷದಿಂದ ಕಾದಿದ್ದೀವಿ ಬಿಲ್ನ ಅಂತ. ಆದರೂ ಸುಧಾ ಗುತ್ತಿಗೆದಾರರು ತಗೊಳ್ತಾರೆ ಕೊಟ್ಟರು. ಇವರೇನು ಮಾಡ್ತಾರೆ, 20 ಲಕ್ಷ 30 ಲಕ್ಷ ಬಂದಿರೋಂಥ ಗುತ್ತಿಗೆದಾರನ ಹಣವನ್ನು ಕೊಡದೇ RP ರೇವಣ್ಣ ಎಂಬ ಗುತ್ತಿಗೆದಾರನಿಗೆ ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡಿ ಇವರು 2024ನೇ ಇಸ್ವಿಲಿ ಬಿಲ್ ಆಗಿರೋದನ್ನ ಮಾರಾಟ ಮಾಡ್ತಾರೆ. ಹಾಗೆ ಈಗ ಮೊನ್ನೆ ನಮ್ಮ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದಂಥ ಎಲ್ಲ ಗುತ್ತಿಗೆದಾರ ಪದಾಧಿಕಾರಿಗಳು ಬೆಂಗಳೂರಿನಲ್ಲಿ ಒಂದು ಸಭೆನ ಮಾಡ್ತಾರೆ. ಆ ಕಾಪಿನೂ ನಿಮಗೆ ಕೊಡ್ತೀನಿ. ಆ ಸಭೆಯಲ್ಲಿ ಒಂದು ನಡವಳಿ ಮಾಡ್ತಾರೆ. ಏನು 50 ಲಕ್ಷದ ಕಮ್ಮಿ ಇರುವಂಥ ಬಿಲ್ನ ಅವರು 50 ಲಕ್ಷದಿಂದ ಕೆಳಗಡೆ ಒಬ್ಬ ಗುತ್ತಿಗೆದಾರನ ಬಿಲ್ಲು 50 ಲಕ್ಷ ಮಾತ್ರ ಇರಬೇಕು. ಅಂಥ ಗುತ್ತಿಗೆದಾರನಿಗೆ ಪೂರ್ತಿ ಹಣ ಪಾವತಿ ಮಾಡಿ ಅವ್ರ ಗುತ್ತಿಗೆದಾರ ಕಷ್ಟ ಇದ್ದಾರೆ ಅಂತೇಳಿ ಅವರು ಒಂದು ಆದೇಶವನ್ನು ಹೊರಡಿಸ್ತಾರೆ. 50 ಲಕ್ಷದ ಒಳಗಡೆ ಇರುವಂಥವ್ರಿಗೆ 50 ಲಕ್ಷ ಕೊಡೋದು, 1 ಕೋಟಿ ಬಿಲ್ ಇರುವಂಥವ್ರಿಗೂ 50 ಲಕ್ಷ ಕೊಡೋದು, 1 ಕೋಟಿಯಿಂದ 2 ಕೋಟಿ ಬಿಲ್ ಇರುವಂಥ ಮೊತ್ತ ಇರುವಂಥವ್ರಿಗೆ 75 ಲಕ್ಷ ಕೊಡೋದು, 2 ಕೋಟಿಯಿಂದ 5 ಕೋಟಿವರೆಗೆ 3 ಕೋಟಿವರೆಗೆ 1 ಕೋಟಿ ಮೊತ್ತವನ್ನು ಪಾವತಿ ಮಾಡ್ಬೋದು, 3 ಕೋಟಿಯಿಂದ 5 ಕೋಟಿವರೆಗೆ 1.5 ಕೋಟಿನ ಮೊತ್ತವನ್ನು ಪಾವತಿ ಮಾಡ್ಬೋದು. 5 ಕೋಟಿ ಮೇಲ್ಪಟ್ಟಂಥ ಗುತ್ತಿಗೆದಾರರಿಗೆ ಎಲ್ಲ ಗುತ್ತಿಗೆದಾರರಿಗೂ 2 ಕೋಟಿ ಹಣವನ್ನು ಪಾವತಿ ಮಾಡ್ಬೋದು ಅಂತೇಳಿ ಒಂದು ಸರ್ಕಾರ ಆದೇಶವನ್ನು ಹೊರಡಿಸ್ತಿದೆ. ಆದೇಶವನ್ನು ಹೊರಡಿಸಿ ಸುಮಾರು 15 ದಿನಗಳ ಹಿಂದೆ ಈ PWD ಮಂಡ್ಯ ಎಕ್ಸಿಕ್ಯೂಟಿವ್ ಖಾತೆಗೆ ಈ ಟ್ರೆಜರಿಗೆ ಒಂದು ಸಂದೇಶವನ್ನು ಕಳಿಸ್ತಾರೆ. 38 ಕೋಟಿ ಹಣವನ್ನು ಕಳಿಸ್ತಾರೆ. ಗುತ್ತಿಗೆದಾರರು 4 ವರ್ಷ ಕೆಲಸ ಮಾಡಿದ್ರು ಸುಧಾ, 4 ವರ್ಷ ಆಗಿದ್ರು ಸುಧಾ ಈ ಒಬ್ಬ ಭ್ರಷ್ಟ ಹರ್ಷ ಅಂತ ಎಕ್ಸಿಕ್ಯೂಟಿವ್ ಹೇಳ್ತಾನೆ, ಯಾರು ಹಣವನ್ನು ಕೊಡ್ತಾರೋ 10.5% 12% ಹಣವನ್ನು ಕೊಡ್ತಾರೋ ಅವ್ರಿಗೆ ಏನು ಇಲ್ಲಿ ಪಾಪ ಇಲ್ಲಿರುವಂಥ ಆಡಿಟ್ರ್ಗಳನ್ನ ಹತ್ರ ಕಲೆಕ್ಷನ್ ಮಾಡ್ತಾರೆ. ಅವರು ಸುಧಾ ಕಲೆಕ್ಷನ್ ಮಾಡಲ್ಲ. ಆಡಿಟ್ರ್ಗಳ ಹತ್ರ ಪಾಪ ಅವರು ಏನೂ ಗೊತ್ತಿರಲ್ಲ, ಅವ್ರ ಒತ್ತಡಕ್ಕೆ ಮಣಿದು ಕಲೆಕ್ಷನ್ ಮಾಡಿ ಯಾರ್ಯಾರು ಹಣವನ್ನು ಕೊಡ್ತಾರೋ ಅವ್ರಿಗೆ ಆ ಬಿಲ್ನ ಮಾತ್ರ ಪಾಸ್ ಮಾಡ್ತಾರೆ. ಲಂಚ ಸರ್, ರಾಜಕೀಯ ಏನಿಲ್ಲ, ಲಂಚ. ಯಾರು ಬೇಕಾದ್ರೂ ಕೊಡ್ತಾರೆ, ಲಂಚ ಕೊಡಬೇಕು ಅವನಿಗೆ. ಇವಾಗ ನೋಡಿ ನಿಮ್ಮ ಈಗ ಇಲ್ಲಿ ಅಕೌಂಟ್ ಸೆಕ್ಷನಲ್ಲಿ ಏನು LOC ವಿಚಾರ ಏನಿದ್ರು ಅಕೌಂಟ್ ಸೆಕ್ಷನ್ ಬರುತ್ತೆ. ಅಕೌಂಟ್ ಸೆಕ್ಷನಲ್ಲಿ ಎಷ್ಟು ಸೂಪರಿಂಟೆಂಡೆಂಟ್ ಇದ್ದಾರೆ ಕೇಳಿ ಅವ್ರನ್ನ. ಅವ್ರು ಇದುವರೆಗೂ LOCನ ಯಾಕೆ ಕೊಟ್ಟಿಲ್ಲ ಅಂತ ನೀವೇ ಕೇಳಿ ಅವ್ರು ಆನ್ಸರ್ ಕೊಡಿ. ಸರ್, ಲಂಚನ ಅವರನ್ನು ಆಡಿಟರ್ಗಳಿಗೆ ಹೇಳ್ತಾರೆ, ಅವರೆಲ್ಲ ಕಲೆಕ್ಷನ್ ಮಾಡಿ ಕೊಟ್ಟರೆ ಮಾತ್ರ ಅವರು ಬಿಲ್ನ ಪಾಸ್ ಮಾಡ್ತಾರೆ. ಇಲ್ಲ ಬಿಲ್ನ ಮನೇಲಿ ಇಟ್ಕೋತಾರೆ. ಏನು LOC ಬರ್ತದೆ ಇಲ್ಲಿ ಆಫೀಸಿಗೆ ಬರಲ್ಲ. ಅವರು IB ಅವ್ರ ಮನೇಲಿ ಸೈನ್ ಹಾಕ್ತಾರೆ. ಯಾರು ಹಣ ಕೊಡ್ತಾರೋ ಅವ್ರಿಗೆಲ್ಲ ತಲುಪಿದ ಅಭಿ ಅನ್ನೋ ಒಂದು ಹುಡುಗ ಇದ್ದಾನೆ ಇಲ್ಲ ಅಟೆಂಡ್ರು, ಅವ್ರ ಹತ್ರ ದುಡ್ಡು ತಲುಪಿದ ಮೇಲೆ ಓಕೆ ಅಂತಂದಮೇಲೆ ಹಣವನ್ನು ರಿಲೀಸ್ ಮಾಡ್ತಾರೆ.
ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಯತಿರಾಜ್, ಕಾರ್ಯದರ್ಶಿ ರವೀಂದ್ರ, ಗುತ್ತಿಗೆದಾರ ಬಿಆರ್ ಸುರೇಶ್, ಜೆಡಿಎಸ್ ಮುಖಂಡ ಸಾತನೂರು ಜಯರಾಮ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಗೋಸೇವಾ ಗತಿವಿಧಿ ಕರ್ನಾಟಕ ರಾಧಸುರಭಿ ಗೋಮಂದಿರ ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ ಟ್ರಸ್ಟ್ನ ವತಿಯಿಂದ 2024 ಡಿಸೆಂಬರ್ 31ರಿಂದ 2025 ಮಾರ್ಚ್ 29ರವರೆಗೆ ರಾಜ್ಯಾದ್ಯಂತ ಪ್ರವಾಸ ಹಮ್ಮಿಕೊಂಡಿರುವ ನಂದಿ ರಥಯಾತ್ರೆಯು ಮಾರ್ಚ್ 4ರಂದು ಮಂಡ್ಯ ಜಿಲ್ಲೆ ಪ್ರವೇಶಿಸಲಿದೆ ಅಂತ ಗೋಸೇವಾ ಸಂಯೋಜಕ ಶಶಿಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 88 ದಿನಗಳ ನಂದಿ ರಥಯಾತ್ರೆಯ ಕಾರ್ಯಕ್ರಮವು ರಾಜ್ಯಾದ್ಯಂತ ಪ್ರವಾಸ ಹಮ್ಮಿಕೊಂಡಿದ್ದು ಭಾರತೀಯ ಗೋತಳಿಗಳನ್ನು ಉಳಿಸುವುದು, ಗವ್ಯೋತ್ಪನ್ನಗಳ ಶ್ರೇಷ್ಠತೆಯ ಜಾಗೃತಿ ಮೂಡಿಸುವುದು ಮುಖ್ಯ ಉದ್ದೇಶವಾಗಿದೆ ಎಂದರು. ಮಾರ್ಚ್ 4ರಂದು ನಿಡಘಟ್ಟ ಗ್ರಾಮದ ಮೂಲಕ ಮಂಡ್ಯ ಪ್ರವೇಶಿಸಲಿರುವ ನಂದಿ ಯಾತ್ರೆಯು ಮಂಡ್ಯ ನಗರದ ಜಯಚಾಮರಾಜೇಂದ್ರ ವೃತ್ತದಿಂದ ಶೋಭಾಯಾತ್ರೆ ಆರಂಭಿಸಿ ಸಂಜೆ 6 ಗಂಟೆಗೆ ರಾಘವೇಂದ್ರ ಸ್ವಾಮಿ ದೇವಾಲಯ ತಲುಪಲಿದ್ದು ಅಲ್ಲಿ ಧಾರ್ಮಿಕ ಸಭೆ ನಡೆಸಲಾಗುತ್ತೆ ಅಂತ ತಿಳಿಸಿದರು. ಮಾರ್ಚ್ 5ರ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಹೊರಟು ಕೆರಗೋಡು ಮಾರ್ಗವಾಗಿ ನಾಗಮಂಗಲ ಪಟ್ಟಣ ಸೇರಲಿದ್ದು ಸಂಜೆ 5 ಗಂಟೆಗೆ ನಾಗಮಂಗಲದ ರಾಜಬೀದಿಗಳಲ್ಲಿ ಸಂಚರಿಸಿ ನಾಗಮಂಗಲ ಮೈಸೂರು ವೃತ್ತದಿಂದ ಶೋಭಾಯಾತ್ರೆ ಆರಂಭಿಸಿ ಸೌಮ್ಯಕೇಶವ ಸ್ವಾಮಿ ದೇಗುಲದ ಬಳಿ ಸಮಾಪ್ತಿಗೊಂಡು ಬೃಹತ್ ಧಾರ್ಮಿಕ ಕಾರ್ಯಕ್ರಮ ನಡೆಸಲಾಗುತ್ತೆ ಅಂತ ತಿಳಿಸಿದರು. ನಮ್ಮ ನಂದಿ ರಥಯಾತ್ರೆ ದಿನಾಂಕ 31/12/2024ರಿಂದ ಪ್ರಾರಂಭ ಆಗಿ 29/3/2025ರವರೆಗೆ ಒಟ್ಟು 88 ದಿನಗಳ ಕಾರ್ಯಕ್ರಮ. ಈ ನಂದಿ ರಥಯಾತ್ರೆ ಬಂಟ್ವಾಳ ತಾಲೂಕು ಪುದು ಎಂಬ ಒಂದು ಗ್ರಾಮದಿಂದ ರಾಧಾಸುರಭಿ ಗೋಮಂದಿರದಿಂದ ಪ್ರಾರಂಭ ಆದಂತಹ ಈ ನಂದಿ ರಥಯಾತ್ರೆ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದೆ. ನಮ್ಮ ಈ ನಂದಿ ರಥಯಾತ್ರೆಯ ಮುಖ್ಯ ಉದ್ದೇಶ ಏನಪ್ಪ ಅಂತ ಅಂದರೆ ಭಾರತೀಯ ಗೋತಳಿಗಳನ್ನು ಉಳಿಸಬೇಕು ಅನ್ನೋದು. ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರ್ಬೋದು, 2008ನೇ ಇಸ್ವಿಯಲ್ಲಿ ರಾಮಚಂದ್ರಪುರದ ಮಠದವರು ಒಂದು ಪ್ರಯತ್ನವನ್ನು ಪಡ್ತಾರೆ, ವಿಶ್ವ ಗೋ ಮಂಗಳ ಗ್ರಾಮಯಾತ್ರೆ ಅಂತ ಹೇಳಿ. ವಿಶ್ವ ಗೋ ಮಂಗಳ ಗ್ರಾಮಯಾತ್ರೆಯ ಪ್ರೇರಣೆಗೆ ಒಳಗಾದಂತಹ ಕರ್ನಾಟಕದ ಹಲವಾರು ಜನ ಹೊಸದಾಗಿ ಗೋಶಾಲೆಗಳನ್ನು ಪ್ರಾರಂಭಿಸ್ತಾರೆ. ವಿದೇಶಿ ತಳಿಗಳನ್ನು ಸಾಕ್ತಿದ್ದಂಥವರು ಮತ್ತೆ ಭಾರತೀಯ ಗೋತಳಿಗಳನ್ನು ಸಾಕ್ಲಿಕ್ಕೆ ಮುಂದಾಗ್ತಾರೆ. ಆ ನಿಟ್ಟಿನಲ್ಲಿ ನಾವು ಆಗ ಮಾಡಿದಂತಹ ಕಾರ್ಯಕ್ರಮ ಏನು, ವಿಶ್ವ ಗೋ ಸಮ್ಮೇಳನ ಕಾರ್ಯಕ್ರಮ ಅಂತ ಅಂದರೆ ಆ ಕಾರ್ಯಕ್ರಮದಲ್ಲಿ ಗೋವನ್ನು ಇಟ್ಕೊಂಡು ನಾವು ಅಂದರೆ ಒಂದು ತಾಯಿ ಮತ್ತು ಮಗುವನ್ನು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿದವು ನಂದಿಯನ್ನು. ಆದರೆ ಈಗ ನಾವು ಮಾಡ್ತಾ ಇರೋದು ನಂದಿಯ ರಥಯಾತ್ರೆ. ಇವತ್ತು ನಂದಿ ಸಂಪತ್ತು ಉಳಿದ್ರೆ ಮಾತ್ರ ದೇಶಕ್ಕೆ ಆರ್ಥಿಕವಾಗಿ ಆದಷ್ಟು ಅನುಕೂಲ ಆಗುತ್ತೆ. ಏಕೆ ಅಂತಂದರೆ ಇವತ್ತು ವಿಷಮುಕ್ತ ಆಹಾರವನ್ನು ಇವತ್ತು ರೈತರು ನಾವು ಸೇವಿಸ್ತಾ ಇದ್ದೀವಿ. ಟ್ರ್ಯಾಕ್ಟರ್ಗಳ ಬಳಕೆಯಿಂದಾಗಿ ಭೂಮಿಯ ಫಲವತ್ತತೆಯನ್ನು ಹಾಳು ಮಾಡ್ತಾ ಇದ್ದೀವಿ. ಯಾವಾಗ ನಂದಿಯನ್ನು ಇಟ್ಕೊಂಡು ನಂದಿ ಸಂಪತ್ತನ್ನು ಬಳಕೆ ಮಾಡಿಕೊಂಡು ಕೃಷಿಯಲ್ಲಿ ತೊಡಗಿಕೊಂಡಂತಹ ರೈತರು ಆರ್ಥಿಕವಾಗಿ ಸದೃಢ ಆಗ್ಬೋದು ಅನ್ನೋದನ್ನು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಇದನ್ನು ತಿಳಿಸಬೇಕು. ಈ ಕಾರ್ಯಕ್ರಮ ನಮ್ಮ ಮಂಡ್ಯ ಜಿಲ್ಲೆಗೆ ದಿನಾಂಕ 4ನೇ ತಾರೀಕು ಪ್ರವೇಶ ಮಾಡೋದಿದೆ. ಆ 4ನೇ ತಾರೀಕು ಏನು ನಮ್ಮ ನಂದಿ ರಥಯಾತ್ರೆ ಮಂಡ್ಯಕ್ಕೆ ಪ್ರವೇಶ ಮಾಡುತ್ತೆ. ಸುದ್ದಿಗೋಷ್ಠಿಯಲ್ಲಿ ಮೈಸೂರು ವಿಭಾಗದ ಗೋಸೇವಾ ಸಂಯೋಜಕ ಪುನೀತ್, ಮಳವಳ್ಳಿಯ ಗೋ ಸಂರಕ್ಷಣಾ ಸಮಿತಿಯ ರಾಜ್ಯ ಸಂಚಾಲಕ ಮಂಜುನಾಥ್, ಮಂಡ್ಯ ಜಿಲ್ಲಾ ಗೋಸೇವಾ ಸಂಯೋಜಕ ಮರಿಗೌಡ ಹಾಜರಿದ್ದರು. ಪಿಇಎಸ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಪಿಇಎಸ್ ನೆಕ್ಸ್ಟ್ ಆವಿಷ್ಕಾರ ಮತ್ತು ಸಂವರ್ಧನಾ ಕೇಂದ್ರ ಹಾಗೂ ಎಲೆಕ್ಟ್ರಿಕ್ ವಾಹನಗಳ ಉತ್ಕೃಷ್ಟತಾ ಕೇಂದ್ರದ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾರ್ಚ್ 3ರ ಮಧ್ಯಾಹ್ನ 3 ಗಂಟೆಗೆ ಕಾಲೇಜಿನ ನಿತ್ಯ ಸಚಿವ ಕೆವಿ ಶಂಕರಗೌಡ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಅಂತ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎನ್ಎಲ್ ಮುರಳೀಕೃಷ್ಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆದಿಚುಂಚನಗಿರಿ ಪೀಠಾಧಿಪತಿಗಳಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯ ಆನಂದ ವಹಿಸುವರು. ವಿಶೇಷ ಆಹ್ವಾನಿತರಾಗಿ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ಶೈಕ್ಷಣಿಕ ನಿರ್ದೇಶಕ ಡಾಕ್ಟರ್ ಪುಟ್ಟರಾಜು ಪಾಲ್ಗೊಳ್ಳಲಿದ್ದು, ಪಿಇಟಿ ಕಾರ್ಯದರ್ಶಿ ಎಸ್ಎಲ್ ಶಿವಪ್ರಸಾದ್ ಉಪಸ್ಥಿತರಿರಲಿದ್ದಾರೆ ಎಂದರು. ಪಿಎಸ್ ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಡ್ಯ ರವರ ಆಶ್ರಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಿಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ ಸಂಸ್ಥೆಯು ಶ್ರೀ ಕೆವಿ ಶಂಕರೇಗೌಡರವರ ದೂರದೃಷ್ಟಿಯ ಚಿಂತನೆಯ ಫಲವಾಗಿ 1962ರಲ್ಲಿ ಸ್ಥಾಪಿಸಲಾಯಿತು ಹಾಗೂ ಗ್ರಾಮೀಣದ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ನೀಡುವ ಅವಕಾಶವನ್ನು ಕಲ್ಪಿಸಲಾಯಿತು. ನಮ್ಮ ಸಂಸ್ಥೆಯು ರಾಜ್ಯ, ಅಂತಾರಾಜ್ಯ ಹಾಗೂ ವಿದೇಶದಲ್ಲಿ ಕೂಡ ಶೈಕ್ಷಣಿಕವಾಗಿ ಪ್ರಸಿದ್ಧಿ ಪಡೆದಿರುತ್ತೆ.
1962ರಿಂದ 2025ವರೆಗೆ ನಮ್ಮ ಸಂಸ್ಥೆಯು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಜ್ಞಾನದ ಜೊತೆಗೆ ಆವಿಷ್ಕಾರ ಮತ್ತು ಸಂಶೋಧನೆಯಲ್ಲಿ ಸಮಗ್ರ ಶಿಕ್ಷಣ ಒದಗಿಸಲಾಗಿದೆ. ಇಂದು ಸಂಸ್ಥೆಯ ಆಡಳಿತ ಜವಾಬ್ದಾರಿಯನ್ನು ಅಧ್ಯಕ್ಷರಾದ KS ವಿಜಯಾನಂದ್ ಅವರು ಶೈಕ್ಷಣಿಕ ಪ್ರಗತಿ ರೂಪಿಸುವ ಯೋಜನೆಗಳನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ 2 ಪ್ರಮುಖ ಯೋಜನೆಗಳನ್ನು ಒಳಗೊಂಡಿದ್ದು PES ನೆಕ್ಸ್ಟ್ ಇನ್ನೋವೇಷನ್ ಆ್ಯಂಡ್ ಇನ್ಕ್ಯುಬೇಷನ್ ಸೆಂಟರ್ ಮತ್ತು ಸೆಂಟರ್ ಆಫ್ ಎಕ್ಸಲೆನ್ಸ್ ಆನ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ನ ಉದ್ಘಾಟನಾ ಸಮಾರಂಭವನ್ನು ವಜ್ರಮಹೋತ್ಸವ ಸ್ಮರಣಾರ್ಥ ದಿನಾಂಕ 3/3/2025 ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ತಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸುವರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ KS ವಿಜಯಾನಂದ್ರವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರು ಡಾಕ್ಟರ್ ಪುಟ್ಟರಾಜು, ಶೈಕ್ಷಣಿಕ ನಿರ್ದೇಶಕರು, BGS ಮತ್ತು SJB ಸಮೂಹದ ಸಂಸ್ಥೆಗಳು ಹಾಗೂ ಈ ಕಾರ್ಯಕ್ರಮದಲ್ಲಿ ಶ್ರೀ SL ಶಿವಪ್ರಸಾದ್, ಕಾರ್ಯದರ್ಶಿಗಳು, ಜನತಾ ಶಿಕ್ಷಣ ಟ್ರಸ್ಟ್ ಮಂಡ್ಯ ರವರು ಉಪಸ್ಥಿತರಿರುತ್ತಾರೆ. ಈ ಕಾರ್ಯಕ್ರಮವು ನಮ್ಮ PS ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ನಿತ್ಯ ಸಚಿವ ಶ್ರೀ KV ಶಂಕರಗೌಡ ಸಭಾಂಗಣದಲ್ಲಿ ನಡೆಯುವುದು. ಉಪಪ್ರಾಂಶುಪಾಲ ಡಾಕ್ಟರ್ ವಿನಯ್ S ಮಾತನಾಡಿ, ಕಾಲೇಜಿನ ಆವರಣದಲ್ಲಿ ಸುಮಾರು 9,000 ಚದರ ಅಡಿಯ ಕಟ್ಟಡವನ್ನು ನಿರ್ಮಿಸಿ ಸಂವರ್ಧನಾ ಕೇಂದ್ರವನ್ನು ರಚಿಸಲಾಗಿದೆ. ಇದರಲ್ಲಿ 3 ಬೃಹತ್ ವಿಭಾಗಗಳಿದ್ದು, ನವನವೀನ ಉಪಾಯಗಳೊಂದಿಗೆ ಉದ್ಯಮಗಳ ಪ್ರಾರಂಭ ವಿಭಾಗ, ತಾಂತ್ರಿಕ ಉಪಾಯಗಳನ್ನು ಬಳಸಿ ತಯಾರಿಸುವ ಉತ್ಪನ್ನಗಳ ತಯಾರಿಸುವ ವಿಭಾಗ, ತಾಂತ್ರಿಕ ತರಬೇತಿ ವಿಭಾಗಗಳನ್ನು ಹೊಂದಿರಲಿದೆ ಅಂತ ಮಾಹಿತಿ ನೀಡಿದರು. ಕಾರ್ಯಕ್ರಮ ಏನಿದೆ ಅದರಲ್ಲಿ 2 ಮೇಜರ್ ಇನಾಗ್ರೇಷನ್ಸ್ಗಳಾಗ್ತಾ ಇದೆ. ಒಂದು ನಮ್ಮಲ್ಲಿ PS ನೆಕ್ಸ್ಟ್ ಇನ್ನೋವೇಷನ್ ಆ್ಯಂಡ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಹೇಳಿ. ಏನಂತ ಹೇಳಿದ್ರೆ ನಾವು PS ನೆಕ್ಸ್ಟ್ ಅಂತ ಹೇಳಿ ಒಂದು ಸೆಕ್ಷನ್ 8 ಕಂಪನಿ ಸೆಟಪ್ ಮಾಡಿ ಒಂದು ಇನ್ಕ್ಯುಬೇಷನ್ ಸೆಂಟರ್ ರೆಡಿ ಮಾಡ್ತಾ ಇದ್ದೀವಿ. ಸೊ ಇನ್ಕ್ಯುಬೇಷನ್ ಸೆಂಟರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅದು 9,000 ಸ್ಕ್ವೇರ್ ಫೀಟು ಬಿಲ್ಡಿಂಗು ನಮ್ಮ ಕ್ಯಾಂಪಸಲ್ಲಿ ಸೆಟಪ್ ಮಾಡಿದ್ದೀವಿ. ಇದರಲ್ಲಿ 3 ಮೇಜರ್ ವಿಂಗ್ಗಳಿರುತ್ತೆ ಇನ್ಕ್ಯುಬೇಷನ್ ಸೆಂಟರಲ್ಲಿ. ಮೊದಲನೇದು ನಮ್ಮಲ್ಲಿ ಈ ಸ್ಟಾರ್ಟಪ್ ಕಂಪನೀಸ್, ಈಗ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟಾರ್ಟಪ್ ಕಂಪನೀಸ್ಗಳಿಗೆ ತುಂಬ ಉತ್ತೇಜನ ಕೊಡ್ತಾ ಇದೆ. ಅಂದರೆ ಜಾಬ್ ಕ್ರಿಯೇಷನ್ ಆಸ್ಪೆಕ್ಟಲ್ಲಿ ಹುಡುಗರುಗಳದ್ದು ಇನೋವೇಟಿವ್ ಐಡಿಯಾ ಇರ್ಬೋದು, ಅದ್ರದ್ದು ಐಡಿಯಾನ ಸ್ಟಾರ್ಟಪ್ ಆಗಿ ಕನ್ವರ್ಟ್ ಮಾಡೋಕ್ಕೆ ತುಂಬ ಅವಕಾಶಗಳು ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಫಂಡಿಂಗಿಂದ ತುಂಬ ಅವಕಾಶ ಸಿಗ್ತಾ ಇದೆ. ಸೊ ಆ ಥರದ್ರಲ್ಲಿ ನಮ್ಮಲ್ಲಿ 50 ಜನ ಆ ಇನ್ಕ್ಯುಬೇಷನ್ ಸೆಂಟರಲ್ಲಿ ಸ್ಟಾರ್ಟಪ್ ಕಂಪನೀಸ್ಗಳಲ್ಲಿ ಕೆಲಸ ಮಾಡುವ ಹಾಗೆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಅಂದರೆ ಕಂಪನಿಗಳು ನಮ್ಮ ಇನ್ಕ್ಯುಬೇಷನ್ ಸೆಂಟರಲ್ಲಿ ಬಂದು ಅವರು ಕಂಪನಿ ಸೆಟಪ್ ಮಾಡಿ ಅಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಆಗಿರ್ಬೋದು ಅಥವಾ ಉದ್ಯೋಗ ಆಗಿರ್ಬೋದು. ಸೊ ಆ ಥರದ್ದು ಮಂಡ್ಯದಲ್ಲಿ ಫಸ್ಟ್ ಟೈಮು ಈ ನಮ್ಮ ಜಿಲ್ಲೆಯಲ್ಲಿ ಈ ಥರ ಒಂದು ಸ್ಟಾರ್ಟಪ್ ಸ್ಪೇಸ್ನ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಸೊ 9,000 ಸ್ಕ್ವೇರ್ ಫೀಟಲ್ಲಿ ಒಟ್ಟು ಒಂದು 50 ಸೀಟರ್ ಕೆಪಾಸಿಟಿದು ಇನ್ಕ್ಯುಬೇಷನ್ ಸೆಂಟರ್ ರೆಡಿ ಆಗ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ಇ ಮತ್ತು ಇ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮಹೇಶ್ ಕುಮಾರ್ KM ಮತ್ತು ಮಾಧ್ಯಮಾಧಿಕಾರಿ ಡಾಕ್ಟರ್ ಕೋದಂಡರಾಮ ಹಾಜರಿದ್ದರು. ಕಾವೇರಿ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಟ್ರಸ್ಟ್ನ ಕಾವೇರಿ ತಾಂತ್ರಿಕ ಕಾಲೇಜು ದಶಮಾನೋತ್ಸವ ಸಂಭ್ರಮವನ್ನು ಆಚರಿಸಿಕೊಳ್ತಾ ಇದ್ದು 2025-26ನೇ ಸಾಲಿನಲ್ಲಿ ಹೊಸ ಕೋರ್ಸ್ಗಳು ಹಾಗೂ ರಿಸರ್ಚ್ ಸೆಂಟರನ್ನು ಆರಂಭಿಸಲಾಗಿದೆ ಅಂತ ಟ್ರಸ್ಟ್ನ ಕಾರ್ಯದರ್ಶಿ ಪ್ರೊಫೆಸರ್ P. ನಾಗೇಂದ್ರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2014ರಲ್ಲಿ 4 ಕೋರ್ಸ್ಗಳ ಮೂಲಕ ಪ್ರಾರಂಭಗೊಂಡ ಕಾಲೇಜಿನಲ್ಲಿ 2021ರಲ್ಲಿ BCA ಮತ್ತು BCom ಪ್ರಾರಂಭದ ಮೂಲಕ ಕಾವೇರಿ ಪದವಿ ಕಾಲೇಜನ್ನು ಆರಂಭಿಸಲಾಯಿತು ಎಂದರು. ಕಾಲೇಜಿನ ಬೆಳವಣಿಗೆ ಹಾಗೂ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇನ್ನಷ್ಟು ಕೋರ್ಸ್ಗಳನ್ನು ಒದಗಿಸುವ ಉದ್ದೇಶದಿಂದ 2023ರಲ್ಲಿ MCA, 2024ರಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್ ಕೋರ್ಸ್ಗಳನ್ನು ಪರಿಚಯಿಸಲಾಯಿತು. ಇದೀಗ ಗ್ರಾಮೀಣ ಭಾಗದ ಮಕ್ಕಳಿಗೆ ಮತ್ತಷ್ಟು ಕೋರ್ಸ್ಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಪ್ರಸಕ್ತ ಸಾಲಿನಲ್ಲಿ BCA, BSc, PMCS, ಬ್ಯಾಚುಲರ್ ಆಫ್ ಹೋಟೆಲ್ ಆ್ಯಂಡ್ ಟೂರಿಸಂ ಮ್ಯಾನೇಜ್ಮೆಂಟ್ ಪ್ರಾರಂಭಿಸಲಾಗಿದೆ ಎಂದರು. ಕಾಲೇಜಿನ ಆವರಣದಲ್ಲಿ ಹಾಲಿ ಇರುವ ರಿಸರ್ಚ್ ಸೆಂಟರ್ನಲ್ಲಿ 5 PhD ಪದವಿ ಪಡೆದಿದ್ದು, ಪ್ರಸಕ್ತ ಸಾಲಿನಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಂಜಿನಿಯರಿಂಗ್ ವಿಭಾಗ ಮತ್ತು ರಸಾಯನಶಾಸ್ತ್ರ ವಿಭಾಗದ ನೂತನ ರಿಸರ್ಚ್ ಸೆಂಟರ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ.
ನಮ್ಮಲ್ಲಿ ವಿದ್ಯಾಭ್ಯಾಸ ಪಡೆದ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಕಲ್ಪಿಸಲು ಹಲವು ಸಂಸ್ಥೆಗಳೊಂದಿಗೆ MOU ಸಹಿ ಮಾಡಿದ್ದು 10 ವರ್ಷಗಳಲ್ಲಿ 845 ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಸೆಲೆಕ್ಷನ್ ಮೂಲಕ ಉದ್ಯೋಗವನ್ನು ಒದಗಿಸಲಾಗಿದೆ ಅಂತ ವಿವರಿಸಿದರು. 2024ರಲ್ಲಿ ಇದೇ ಎಂಜಿನಿಯರಿಂಗ್ ಕೋರ್ಸ್ನಲ್ಲಿ ಇನ್ನೊಂದು ಹೊಸ ಕೋರ್ಸನ್ನು ನಾವು ತಗೊಂಡು ಬಂದ್ವಿ, ಇನ್ಫಾರ್ಮೇಷನ್ ಸೈನ್ಸ್. ಈಗ ಒಟ್ಟು ನಮ್ಮ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ 5 ಕೋರ್ಸ್ಗಳಿದೆ. ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಸಿವಿಲ್ ಮೆಕ್ಯಾನಿಕಲ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್. ಮತ್ತು ಈ ಸ್ನಾತಕೋತ್ತರ ಪದವಿ PG ಕೋರ್ಸ್ನಲ್ಲಿ MCA ಇದೆ. ಇವೆಲ್ಲ ಕೋರ್ಸ್ಗಳು ಕೂಡ ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇದುವರೆಗೂ ಕೂಡ 10 ವರ್ಷ ಕಳೆದು ದಶಮಾನೋತ್ಸವ ಸಮಾರಂಭವನ್ನು ಭಾಳ ನಾವು ಚೆನ್ನಾಗಿ ಆಚರಿಸ್ತೀವಿ. ಅದು ತಮ್ಮೆಲ್ಲರಿಗೂ ಗೊತ್ತಿದೆ. ತಾವೆಲ್ಲರೂ ಕೂಡ ಭಾಳ ಸಹಕಾರವನ್ನು ನೀಡಿದ್ರಿ ಆ ಒಂದು ಫಂಕ್ಷನ್. ಇದ್ರ ಬಗ್ಗೆ ತುಂಬ ಹೃದಯಪೂರ್ವಕ ನಮನಗಳು ತಮಗೆಲ್ಲರಿಗೂ ಕೂಡ. ಅಲ್ಲಿ ನಮ್ಮ ಕಾಲೇಜನ್ನು ನೋಡಿ ಸ್ವಾಮೀಜಿಯವರು ಅಷ್ಟೇ, ಸಂತೋಷ್ ಹೆಗ್ಡೆಯವರು ಅಷ್ಟೇ ಭಾಳ ಸಂತೋಷಪಟ್ಟರು, ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ನಂತರ ಈಗ ಈ ಪ್ರಸಕ್ತ ಸಾಲಿನಲ್ಲಿ ಹೊಸ ಕೋರ್ಸ್ಗಳು ಒಂದಷ್ಟು ಇದನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಒಂದೇನಪ್ಪ ಅಂದರೆ, ಮೊದಲು ನಮ್ಮದು ಈ ಮಂಡ್ಯ ಯೂನಿವರ್ಸಿಟಿಯಲ್ಲಿ BCA ಇತ್ತು. ಈಗ VTUನಲ್ಲಿ ಸೇರಿ ಬರ್ತಕ್ಕಂಥ BCA ನಾನು ಪ್ರಾರಂಭ ಮಾಡ್ತಾಯಿದ್ದೀವಿ. ಮಂಡ್ಯ ಯೂನಿವರ್ಸಿಟಿ ಅಲ್ಲ, ಈಗ VTU ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಏನಿದೆ, ತಾಂತ್ರಿಕ ವಿದ್ಯಾಲಯ ಇದೆಯಲ್ಲ ವಿಶ್ವೇಶ್ವರಯ್ಯನವರು, ಆ ಒಂದು ಅಡಿನಲ್ಲಿ ಒಂದು BCA ಕೋರ್ಸನ್ನು ನಾವು ಈ ಸಾರಿ ಪ್ರಾರಂಭ ಮಾಡ್ತಾಯಿದ್ವಿ. ಅದು ನಮ್ಮ ಹಳ್ಳಿಗಾಡಿನ ಮಕ್ಕಳಿಗೆ ಭಾಳ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ನಮ್ಮ BEನಲ್ಲಿ BEದ ಏನು ಒಂದು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳಿದೆ, ಅದೇ ಲ್ಯಾಬ್ಗಳನ್ನ ನಾವು ಪ್ರೊವೈಡ್ ಮಾಡ್ತೀವಿ. ನಾವು ದೇ ವಿಲ್ ಗೆಟ್ ಎಫೆಕ್ಟಿವ್ ಟ್ರೈನಿಂಗ್. ಮತ್ತು ಇವ್ರುಗಳಿಗೂ ಕೂಡ ನಾವು ಕ್ಯಾಂಪಸ್ ಸೆಲೆಕ್ಷನ್ಗೆ ಇದೆಲ್ಲ ನಾವು ಅರೇಂಜ್ ಮಾಡ್ತೀವಿ. ನಾವು ಅದಕ್ಕೆ ಆದಂಥ ಕಂಪ್ನಿಗಳಿವೆ. ಆ ಕಂಪ್ನಿಗಳನ್ನ ಕರೆಸಿ ಟ್ರೈನಿಂಗ್ ಕೊಡಿಸಿ ನಮ್ಮ ಹಳ್ಳಿಗಾಡಿನ ಮಕ್ಕಳಿಗೆ ಗೊತ್ತಿದೆ, ಸ್ವಲ್ಪ ದೇ ಆರ್ ಅನಿಮಿಕ್ ಇನ್ ಲ್ಯಾಂಗ್ವೇಜ್, ಸ್ವಲ್ಪ ಲ್ಯಾಂಗ್ವೇಜಲ್ಲಿ ಪೂರಿದ್ದಾರೆ. ಅದೊಂದು ನಾವು ವಿ ಆರ್ ಫೇಸಿಂಗ್ ಪ್ರಾಬ್ಲಮ್. ಟೆಕ್ನಿಕಲಿ ದೇ ಆರ್ ವೆರಿ ಗುಡ್, ಆ್ಯಪ್ಟಿಟ್ಯೂಡ್ ಎಲ್ಲ ಚೆನ್ನಾಗಿದೆ, ಟೆಕ್ನಿಕಲ್ ಸೌಂಡ್ ಆಗಿದ್ದಾರೆ. ಬಟ್ ಈ ಲ್ಯಾಂಗ್ವೇಜ್ನಲ್ಲಿ ಅವರು ಈ ಗ್ರೂಪ್ ಡಿಸ್ಕಷನಲ್ಲಿ ಫೇಲ್ಯೂರ್ ಆಗ್ತಾ ಇರ್ತಾರೆ. ಆ ಒಂದು ಉದ್ದೇಶದಿಂದ ನಾವೇನು ಮಾಡ್ತೀವಿ ಅಂದರೆ, ಸಾಧ್ಯವಾದಷ್ಟು ಅವರುಗಳಿಗೆ ಎಲ್ಲ ಥರದ್ದು ಕೂಡ ಟ್ರೈನಿಂಗ್ ಕೊಟ್ಟು ಸೆಲೆಕ್ಷನ್ ಆಗೋ ರೀತಿ ನಾವು ಏನೇನು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ನಮ್ಮ ಹಳ್ಳಿಗಾಡಿನ ಮಕ್ಕಳಿಗೆ ಈ ಕೋರ್ಸ್ ಎಲ್ಲ ಕೈಗೆಟುಕುವ ಶುಲ್ಕದಲ್ಲಿ ಸಿಗಲಿ ಅಂತ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಈ ಮಾನ್ಯರೇ. ಅದೊಂದು. ಇನ್ನೊಂದೇನಪ್ಪ ಅಂದರೆ, ಜೊತೆಗೆ ನಮ್ಮ ಈ ಹಳ್ಳಿಗಾಡಿನ ಮಕ್ಕಳುಗಳಿಗೆ ರಿಸರ್ಚ್ಗೆ ಒಂದು ಅವಕಾಶ ಸಿಗಲಿ ಅನ್ನೋ ಉದ್ದೇಶದಿಂದ ರಿಸರ್ಚ್ ಸೆಂಟರ್ಗೂ ಕೂಡ ನಾವು ಕಮೆಂಟ್ಸ್ ಮಾಡ್ತಾಯಿದ್ದೀವಿ. ಮೊದಲೇ ನಮ್ಮಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ ರಿಸರ್ಚ್ ಸೆಂಟರ್ ಇತ್ತು. ಇದುವರೆಗೂ ನಮ್ಮ ಪ್ರಾಂಶುಪಾಲರ ಗೈಡೆನ್ಸ್ನಲ್ಲಿ 5 ಜನ PhD ತಗೊಂಡಿದ್ದಾರೆ. ಇದೊಂದು ಭಾಳ ಸಂತೋಷದ ವಿಷಯ ಅಂತ ನಾನು ಹೇಳ್ತೀನಿ. ಈ ವಿಷಯ ತಿಳಿದು ಸ್ವಾಮೀಜಿಯವರು ಭಾಳ ಖುಷಿಪಟ್ಟರು. ಪರವಾಗಿಲ್ಲ, ನೀವು 5 ಮೆಂಬರ್ಸು PhD ತಗೊಂಡಿದ್ದಾರೆ ಅಂದರೆ ಭಾಳ ಒಳ್ಳೆಯದೇನೆ ಅನ್ನೋ ಥರದ ಹೇಳ್ತಾಯಿದ್ರು. ಆ ದಶಮಾನೋತ್ಸವ ಸಮಾರಂಭಕ್ಕೆ ಬಂದಿದ್ದಾಗ ಸಂತೋಷ್ ಹೆಗ್ಡೆಯವರು ಕೂಡ ಭಾಳ ಖುಷಿಪಟ್ಟರು. ಇದ್ರ ಜೊತೆಗೆ ಈ ಸಾರಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಈ ಒಂದು ಎಂಜಿನಿಯರಿಂಗ್ ಕೋರ್ಸ್ನಲ್ಲೂ ಕೂಡ ರಿಸರ್ಚ್ ಸೆಂಟರ್ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ಡಾಕ್ಟರ್ HP ರಾಜು, ಕಾಲೇಜು ಪ್ರಾಂಶುಪಾಲ ಪ್ರೊಫೆಸರ್ ಶ್ರೀಕಂಠಪ್ಪ ಹಾಜರಿದ್ದರು. ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಎಲ್ಲ ದೇವಸ್ಥಾನಗಳಲ್ಲೂ ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿತು. ಹೊಳಲು ಗ್ರಾಮದ ಶ್ರೀ ದೊಡ್ಡಯ್ಯ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ತಾಂಡವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ತಾಂಡವೇಶ್ವರ ಸ್ವಾಮಿಯ ಮೂರ್ತಿಗೆ ಬೆಳಗ್ಗೆಯಿಂದಲೇ ವಿಶೇಷವಾಗಿ ಕ್ಷೀರಾಭಿಷೇಕ, ರುದ್ರಾಭಿಷೇಕ, ಕುಂಕುಮಾರ್ಚನೆ ಹಾಗೂ ಮಹಾಮಂಗಳಾರತಿ, ದೇವರಿಗೆ ವಿಶೇಷ ರಾತ್ರಿ ಬೆಣ್ಣೆ ಅಲಂಕಾರ ಮಾಡಲಾಗಿತ್ತು. ಶಿವರಾತ್ರಿ ಹಬ್ಬದ ಜಾಗರಣೆ ಪ್ರಯುಕ್ತ ಶ್ರೀ ತಾಂಡವೇಶ್ವರ ದೇವಾಲಯದ ಅಭಿವೃದ್ಧಿ ಸಮಿತಿ ವತಿಯಿಂದ ಮಂಡ್ಯದ ಮಹದೇಶ್ವರ ಚಿಲ್ಡ್ರನ್ ಸ್ಕೂಲ್ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಭರತನಾಟ್ಯ ಹಾಗೂ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಳೆದ ವರ್ಷ ಕಾರ್ತಿಕ ಮಾಸದ 4 ವಾರವೂ ಅನ್ನ ಸಂತರ್ಪಣೆ ಮಾಡಿದ ದಾನಿಗಳಿಗೆ ಹಾಗೂ SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಹಾಗೂ ದೇವಾಲಯದ ಅಭಿವೃದ್ಧಿ ಸಮಿತಿ ವತಿಯಿಂದ ಹೊಳಲು ಗ್ರಾಮದ ದೊಡ್ಡ ಪಾಲಿನ ಮುಖಂಡರು, ಚಿಕ್ಕ ಪಾಲಿನ ಗ್ರಾಮದ ಮುಖಂಡರು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಈ ವರ್ಷ ಹೊಸದಾಗಿ ಶ್ರೀ ತಾಂಡವೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ HP ರಾಮು, ರಾಜ್ಯ ಒಕ್ಕಲಿಗ ಸಂಘದ ಮಾಜಿ ಉಪಾಧ್ಯಕ್ಷರಾದ HL ಶಿವಣ್ಣ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ MK ಅರ್ಪಿತಾ, ಡೈರಿ ಅಧ್ಯಕ್ಷ HN ಶಿವರಾಮು, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ನಿಂಗೇಗೌಡ, ಮುಖಂಡರಾದ HP ಶಿವಣ್ಣ, ರಾಮಕೃಷ್ಣ, HC ನಿಂಗರಾಜು ಹಾಗೂ ಯುವ ಮುಖಂಡರು ಉಪಸ್ಥಿತರಿದ್ದರು. ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆ, ರಾತ್ರಿ ಪೂರ ಜಾಗರಣೆ, ಭಜನೆ ಹಾಗೂ ಬೆಳಿಗ್ಗೆ ಶ್ರೀ ಸಿದ್ದಪ್ಪಾಜಿ ಸ್ವಾಮಿ ಅರ್ಚಕರಾದ ಬಸವರಾಜ್ ಅವರು ಕೊಂಡೋತ್ಸವವನ್ನು ನೆರವೇರಿಸಿದರು.
ಶ್ರೀ ಶನೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಯಿತು ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಶ್ರೀ ಮುನೇಶ್ವರ ಸ್ವಾಮಿ, ದೊಡ್ಡಮ್ಮತಾಯಿ, ಚಿಕ್ಕಮ್ಮತಾಯಿ, ಪಾರ್ವತಿ ದೇವಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆ ಹಾಗೂ ಪ್ರಸಾದ ವಿನಿಯೋಗ. ದೇವಸ್ಥಾನದ ಅರ್ಚಕರಾದ ಸಂತೋಷ್ ಕುಮಾರ್, ಪವನ್, ಮುಖಂಡರಾದ ದೊಡ್ಡಸಿದ್ದಯ್ಯ, ಶಿವರಾಮು, ಶಿವು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮುಖಂಡರಾದ ಪುಟ್ಟಸ್ವಾಮಿ, ಸಂದೀಪ್, ಮರಿಯಪ್ಪರ, ನಾಗಣ್ಣ, ಕುರಟ್ಟಿ ಮಹೇಶ್, ಏಳುಮಲೆ ಸಂತೋಷ್, ಉಯ್ಯಾರ ಲಿಂಗರಾಜ್, ದೊಡ್ಡ, ಪ್ರದೀಪ್ ಕುಮಾರ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಉಚಿತ ಆಯುರ್ವೇದ ಆರೋಗ್ಯ ತಪಾಸಣಾ ಶಿಬಿರ ಹಲಗೂರು ಲಯನ್ಸ್ ಕ್ಲಬ್ ಆವರಣದಲ್ಲಿ ನಡೆಯಿತು. ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮೈಸೂರು ಆಸ್ಪತ್ರೆಯ ಡಾಕ್ಟರ್ ಮೈತ್ರಿ ಆರ್ಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು ಆರೋಗ್ಯಕ್ಕಾಗಿ ನಿಮ್ಮ ಮನೆಯಲ್ಲಿ ಔಷಧಿಯನ್ನು ತಯಾರಿ ಮಾಡಿಕೊಳ್ಳಬಹುದು. ವೈದ್ಯರುಗಳಿಗೂ ಸಹಾಯವಾಗುತ್ತೆ. ನಾವು ಚಿಕಿತ್ಸೆ ನೀಡಿದ 2-3 ದಿನಗಳಲ್ಲಿ ನಿಮ್ಮ ಆರೋಗ್ಯ ಉದಮುಖವಾಗುತ್ತದೆ. ನಾವು ಚಿಕಿತ್ಸೆ ನೀಡಿದ 2-3 ದಿನಗಳಲ್ಲಿ ನಿಮ್ಮ ಆರೋಗ್ಯ ಸುಧಾರಣೆಯಾಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕೆಲವರಿಗೆ ಬೇಗ ಗುಣಮುಖವಾಗುತ್ತೆ, ಕೆಲವರಿಗೆ 1 ವಾರ ಅಥವಾ 15 ದಿನಗಳಾಗಬಹುದು. ಈ ದಿನದ ಹಲಗೂರು ಲಯನ್ಸ್ ಕ್ಲಬ್ ಕಾರ್ಯಕ್ರಮದಲ್ಲಿ 100ರಿಂದ 120ಕ್ಕೂ ಹೆಚ್ಚು ರೋಗಿಗಳಿಗೆ ತಪಾಸಣೆ ನಡೆಸಿದ್ದೇವೆ. ನಮ್ಮ ಆಸ್ಪತ್ರೆಯಿಂದ ಉಚಿತವಾಗಿ ಸೇವೆ ಸಲ್ಲಿಸ್ತಾ ಇದ್ದೇವೆ. ಅಲ್ಲದೆ ಉಚಿತವಾಗಿ ಸರ್ಕಾರದಿಂದ ಬರುವ ಔಷಧಿಗಳನ್ನು ನೀಡ್ತೇವೆ. ಹಲಗೂರು ಲಯನ್ಸ್ ಉತ್ತಮ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ ಅಂತ ತಿಳಿಸಿದರು. ನಂತರ ವೈದ್ಯರು ಹಾಗೂ ಸಿಬ್ಬಂದಿಗಳನ್ನು ಸನ್ಮಾನಿಸಲಾಯಿತು. ನಂತರ ತಪಾಸಣಾ ಶಿಬಿರ ನಡೆಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನ್ನಪೂರ್ಣ, ಡಾಕ್ಟರ್ ಶಂಶುದ್ದೀನ್, ಎನ್.ಕೆ. ಕುಮಾರ್, ಡಿಎಲ್ ಮಾದೇಗೌಡ, ಕೆ. ಶಿವರಾಜು, ಪ್ರವೀಣ್, ಶ್ರೀನಿವಾಸ್, ಕೃಷ್ಣ, ಗುರುಸಿದ್ದು ಹಾಜರಿದ್ದರು. ನಾಗಮಂಗಲ ದೇವಿಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ಇಂದು ನಡೆದಿದ್ದು, ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಪಕ್ಷದ ಸೆಣಬ ಯಾಲಕ್ಕಿಗೌಡ ಅಲಿಯಾಸ್ ಶಾಮಿಯಾನ ಸತೀಶ್ 8 ಮತಗಳ ಪಡೆಯುವ ಮೂಲಕ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ದೇವಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 15 ಜನ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದು 8 ಜನ ಜೆಡಿಎಸ್ ಬೆಂಬಲಿತ ಸದಸ್ಯರು, 7 ಜನ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಇರ್ತಾರೆ. ಇಂದು ನಡೆದ ಚುನಾವಣೆಯಲ್ಲಿ 8 ಮತಗಳನ್ನು ಪಡೆಯುವ ಮೂಲಕ ನೂತನ ಅಧ್ಯಕ್ಷರಾಗಿ ಯಾಲಕ್ಕಿಗೌಡ ಆಯ್ಕೆಯಾಗಿದ್ದು, ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಪಕ್ಷದ ಮುಖಂಡರಿಗೆ ಜೈಕಾರ ಕೂಗುತ್ತಾ ಸಂಭ್ರಮಿಸಿದರು. ನೂತನ ಅಧ್ಯಕ್ಷರಾದ ಯಾಲಕ್ಕಿಗೌಡ ಮಾತನಾಡಿ, ನಮ್ಮ ನಾಯಕರಾದ ಸುರೇಶ್ ಗೌಡ್ರು ಮತ್ತು ನಮ್ಮ ಪಕ್ಷದ ಮುಖಂಡರಾದ ಗೌರೀಶಣ್ಣ, ಮಾಜಿ ಅಧ್ಯಕ್ಷರಾದ ಅಣ್ಣಯ್ಯ ಶೆಟ್ಟಿ ಮುಖಂಡತ್ವದಲ್ಲಿ ನಡೆದಂಥ ಚುನಾವಣೆಯು ನನಗೆ ಗೆಲುವು ತಂದುಕೊಟ್ಟಿದೆ. ನನ್ನೆಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಅರ್ಪಿಸುತ್ತೇನೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಮೂಲಭೂತ ಸೌಕರ್ಯದ ನೆರವುಗಳನ್ನು ನೀಡುವಲ್ಲಿ ಮೊದಲೇ ಆದ್ಯತೆಯನ್ನ ಮೇರೆಗೆ ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ ಎಂದರು. ಜೆಡಿಎಸ್ ಪಕ್ಷದ ಮುಖಂಡರಾದ ಅಗಚಹಳ್ಳಿ ನಂಜಪ್ಪ ಮಾತನಾಡಿ, ಮೊದಲಿನಿಂದಲೂ ಕೂಡ ದೇವಿಹಳ್ಳಿ ಗ್ರಾಮ ಪಂಚಾಯಿತಿ ಜೆಡಿಎಸ್ ಭದ್ರಕೋಟೆ ಕಾರಣದಿಂದ ಈ ಹಿಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಈಗ ಮತ್ತೆ ಜೆಡಿಎಸ್ ಅಧಿಕಾರಕ್ಕೆ ಪಡೆದಿರುವುದು ಸಂತಸದ ವಿಚಾರ. ಎಲ್ಲ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಉತ್ತಮ ಕೆಲಸವನ್ನು ನಿರ್ವಹಿಸಲಿ. ನಿಮ್ಮೆಲ್ಲರಿಗೂ ನಮ್ಮ ಪಕ್ಷದ ನಾಯಕರಾದ ಸುರೇಶ್ ಗೌಡ್ರು ಮತ್ತು ಮುಖಂಡರ ಸಹಕಾರ ಇರುತ್ತೆ ಎಂದರು. ಅಧ್ಯಕ್ಷರ ಚುನಾವಣೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್ ಮೂರ್ತಿ, ಮೋಹನ್ ಕುಮಾರ್, ವರಲಕ್ಷ್ಮಿ, ಪವಿತ್ರ, ನಾಗರತ್ನ, ಜೆಡಿಎಸ್ ಪಕ್ಷದ ಮುಖಂಡರಾದ ಗಿರೀಶ್, ಅಣ್ಣಯ್ಯ ಶೆಟ್ಟಿ, ಕೆ. ನಂಜಪ್ಪ, ವೆಂಕಟೇಶ್, ಮಹೇಶ್, ಲಿಂಗೇಗೌಡ, ರಾಜಣ್ಣ, ಶಿವಕುಮಾರ್, ಚಂದ್ರು ಹಾಗೂ ತಾಲೂಕು ಯುವ ಜೆಡಿಎಸ್ ಅಧ್ಯಕ್ಷರಾದ ಲೋಹಿತ್ ಹಲವರು ಮುಖಂಡರು ಭಾಗವಹಿಸಿದ್ದರು. ನಾಗಮಂಗಲ ದೇವಿಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ಇಂದು ನಡೆದಿದ್ದು, ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಪಕ್ಷದ ಸೆಣಬ ಯಾಲಕ್ಕಿಗೌಡ ಅಲಿಯಾಸ್ ಶಾಮಿಯಾನ ಸತೀಶ್ 8 ಮತಗಳ ಪಡೆಯುವ ಮೂಲಕ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ದೇವಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 15 ಜನ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದು 8 ಜನ ಜೆಡಿಎಸ್ ಬೆಂಬಲಿತ ಸದಸ್ಯರು, 7 ಜನ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಇರ್ತಾರೆ. ಇಂದು ನಡೆದ ಚುನಾವಣೆಯಲ್ಲಿ 8 ಮತಗಳನ್ನು ಪಡೆಯುವ ಮೂಲಕ ನೂತನ ಅಧ್ಯಕ್ಷರಾಗಿ ಯಾಲಕ್ಕಿಗೌಡ ಆಯ್ಕೆಯಾಗಿದ್ದು, ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಪಕ್ಷದ ಮುಖಂಡರಿಗೆ ಜೈಕಾರ ಕೂಗುತ್ತಾ ಸಂಭ್ರಮಿಸಿದರು. ನೂತನ ಅಧ್ಯಕ್ಷರಾದ ಯಾಲಕ್ಕಿಗೌಡ ಮಾತನಾಡಿ, ನಮ್ಮ ನಾಯಕರಾದ ಸುರೇಶ್ ಗೌಡ್ರು ಮತ್ತು ನಮ್ಮ ಪಕ್ಷದ ಮುಖಂಡರಾದ ಗೌರೀಶಣ್ಣ, ಮಾಜಿ ಅಧ್ಯಕ್ಷರಾದ ಅಣ್ಣಯ್ಯ ಶೆಟ್ಟಿ ಮುಖಂಡತ್ವದಲ್ಲಿ
ನಡೆದಂಥ ಚುನಾವಣೆಯು ನನಗೆ ಗೆಲುವು ತಂದುಕೊಟ್ಟಿದೆ. ನನ್ನೆಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಅರ್ಪಿಸುತ್ತೇನೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಮೂಲಭೂತ ಸೌಕರ್ಯದ ನೆರವುಗಳನ್ನು ನೀಡುವಲ್ಲಿ ಮೊದಲೇ ಆದ್ಯತೆಯನ್ನ ಮೇರೆಗೆ ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ ಎಂದರು. ಸದಸ್ಯರುಗಳಿಗೆಲ್ಲ ನನ್ನ ಹೃತ್ಪೂರ್ವಕ ಸ್ವಾಗತ ಮತ್ತು ಅಭಿನಂದನೆಗಳು. ಮತ್ತು ನನಗೆ ಪಾರ್ಟಿಗೆ ಓಟ್ ಕೊಟ್ಟ ಎಲ್ಲ ಮೆಂಬರ್ಗಳಿಗೂ ಮತ್ತು ಆಕಾಂಕ್ಷಿಗಳಿಗೆ ಎಲ್ಲ ನನ್ನ ಹೃತ್ಪೂರ್ವಕ ವಂದನೆಗಳು. ಶಣಬಾ ಗ್ರಾಮದ ಓಟ್ ಕೊಟ್ಟ ಮತ್ತು ನನ್ನ ಎಲ್ಲ ಅಭಿನಂದನೆಗಳು. ಲೀಡ್ರ್ಗಳಿಗೂ ಎಲ್ಲ ಅಭಿನಂದನೆಗಳು. ಜನಗಳು ಮುಂದೆ ಎಲ್ಲನೂ ಸಮಾಧೋಟಿಯಾಗಿ ನಡೆಸ್ಕೊಂಡು ಹೋಗುವಂಥದ್ದು. ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸಿಬ್ಬಂದಿ ಎಲ್ಲನೂ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಹೋಗೋಣ ಅಂತ. ಜೆಡಿಎಸ್ ಪಕ್ಷದ ಮುಖಂಡರಾದ ಅಗಚಹಳ್ಳಿ ನಂಜಪ್ಪ ಮಾತನಾಡಿ, ಮೊದಲಿನಿಂದಲೂ ಕೂಡ ದೇವಿಹಳ್ಳಿ ಗ್ರಾಮ ಪಂಚಾಯಿತಿ ಜೆಡಿಎಸ್ ಭದ್ರಕೋಟೆ ಕಾರಣದಿಂದ ಈ ಹಿಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಈಗ ಮತ್ತೆ ಜೆಡಿಎಸ್ ಅಧಿಕಾರಕ್ಕೆ ಪಡೆದಿರೋದು ಸಂತಸದ ವಿಚಾರ. ಎಲ್ಲ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಉತ್ತಮ ಕೆಲಸವನ್ನು ನಿರ್ವಹಿಸಲಿ. ನಿಮ್ಮೆಲ್ಲರಿಗೂ ನಮ್ಮ ಪಕ್ಷದ ನಾಯಕರಾದ ಸುರೇಶ್ ಗೌಡ್ರು ಮತ್ತು ಮುಖಂಡರ ಸಹಕಾರ ಇರುತ್ತೆ ಎಂದರು. ದೇವಿಹಳ್ಳಿ ಪಂಚಾಯಿತಿ ಪ್ರಾರಂಭದಲ್ಲಿ ದಳದ ವ್ಯಾಪ್ತಿಯೊಳಗೆ ಇತ್ತು. ಹಾಗಾಗಿ ಮಧ್ಯ ಯಾರೋ ಒಬ್ಬರು ಒಂದಿಬ್ಬರು ಬೇರೆ ರೀತಿಯಲ್ಲಿ ನಮ್ಮ ಪಕ್ಷದವ್ರು ಹೋಗಲಾಗಿ ಆ ಥರ ಆಗಿತ್ತು. ಮತ್ತು ಈಗ ನಮ್ಮ ಅದೇ ಪಕ್ಷದ ಅಭಿಮಾನ ಹೊಂದ್ಕೊಂಡು, ನಮ್ಮ ನಾಯಕ ಸುರೇಶ್ ಗೌಡನ ಅಭಿಮಾನ ಹೊಂದ್ಕೊಂಡು ಮತ್ತೆ ಹೋಗಿರ್ತಕ್ಕಂಥವ್ರು ವಾಪಸ್ ಬಂದು ಈ ಸತೀಶ್ ಅವ್ರನ್ನ ಒಳ್ಳೆ ವ್ಯಕ್ತಿ ಅಂದ್ಬಿಟ್ಟು ಎಲ್ಲ ಸರ್ವ ಸದಸ್ಯರನ್ನು ಸರ್ವ ಪಕ್ಷದವ್ರನ್ನ ಕರ್ಕೊಂಡು ಅಭಿವೃದ್ಧಿ ಮಾಡ್ತಾನೆ ಅಂದ್ಬಿಟ್ಟು ಒಪ್ಪಿ ಈ ಸತೀಶನ್ನ ಅಧ್ಯಕ್ಷನ ಮಾಡಿದ್ದಾರೆ. ಇನ್ನು ಮುಂದೆ ಸತೀಶ್ ಅವ್ರಿಗೂ ಹೇಳ್ತಾರೆ, ನಾನು ಅಷ್ಟೇ ಎಲ್ಲರೂ ಪಕ್ಷ ಭೇದ ಮರೆತು ಎಲ್ಲ ಗ್ರಾಮಗಳಿಗೂ ಅಭಿವೃದ್ಧಿ ಇರ್ತಾವ, ಏನೋ ಚಿತ್ತ ಮಾಡಬೇಕು, ಅಭಿವೃದ್ಧಿ ನಿನ್ನ ಗಮನ ಹರಿಸಬೇಕು ಅಂದ್ಬಿಟ್ಟು ಹೇಳ್ಕೊತಾ ಇದ್ದೀನಿ. ಅಭಿವೃದ್ಧಿ ಮಾಡ್ತಾರೆ ಅಂತವ ನನಗನ್ಸುತ್ತೆ. ಅಧ್ಯಕ್ಷರ ಚುನಾವಣೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್ ಮೂರ್ತಿ, ಮೋಹನ್ ಕುಮಾರ್, ವರಲಕ್ಷ್ಮಿ, ಪವಿತ್ರ, ನಾಗರತ್ನ, ಜೆಡಿಎಸ್ ಪಕ್ಷದ ಮುಖಂಡರಾದ ಗಿರೀಶ್, ಅಣ್ಣಯ್ಯ ಶೆಟ್ಟಿ, ಕೆ ನಂಜಪ್ಪ, ವೆಂಕಟೇಶ್, ಮಹೇಶ್, ಲಿಂಗೇಗೌಡ, ರಾಜಣ್ಣ, ಶಿವಕುಮಾರ್, ಚಂದ್ರು ಹಾಗೂ ತಾಲೂಕು ಯುವ ಜೆಡಿಎಸ್ ಅಧ್ಯಕ್ಷರಾದ ಲೋಹಿತ್ ಹಲವರು ಮುಖಂಡರು ಭಾಗವಹಿಸಿದ್ರು. ಉಚಿತ ಆಯುರ್ವೇದ ಆರೋಗ್ಯ ತಪಾಸಣಾ ಶಿಬಿರ ಹಲಗೂರು ಲಯನ್ಸ್ ಕ್ಲಬ್ ಆವರಣದಲ್ಲಿ ನಡೆಯಿತು. ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮೈಸೂರು ಆಸ್ಪತ್ರೆಯ ಡಾಕ್ಟರ್ ಮೈತ್ರಿ ಆರ್ಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಆರೋಗ್ಯಕ್ಕಾಗಿ ನಿಮ್ಮ ಮನೆಯಲ್ಲಿ ಔಷಧಿಯನ್ನ ತಯಾರಿ ಮಾಡಿಕೊಳ್ಳಬಹುದು. ವೈದ್ಯರುಗಳಿಗೂ ಸಹಾಯವಾಗುತ್ತೆ. ನಾವು ಚಿಕಿತ್ಸೆ ನೀಡಿದ 2-3 ದಿನಗಳಲ್ಲಿ ನಿಮ್ಮ ಆರೋಗ್ಯ ಸುಧಾರಣೆಯಾಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕೆಲವರಿಗೆ ಬೇಗ ಗುಣಮುಖವಾಗುತ್ತೆ, ಕೆಲವರಿಗೆ 1 ವಾರ ಅಥವಾ 15 ದಿನಗಳಾಗಬಹುದು. ಈ ದಿನದ ಹಲಗೂರು ಲಯನ್ಸ್ ಕ್ಲಬ್ ಕಾರ್ಯಕ್ರಮದಲ್ಲಿ 100ರಿಂದ 120ಕ್ಕೂ ಹೆಚ್ಚು ರೋಗಿಗಳಿಗೆ ತಪಾಸಣೆ ನಡೆಸಿದ್ದೇವೆ. ನಮ್ಮ ಆಸ್ಪತ್ರೆಯಿಂದ ಉಚಿತವಾಗಿ ಸೇವೆ ಸಲ್ಲಿಸ್ತಾ ಇದ್ದೇವೆ. ಅಲ್ಲದೆ ಉಚಿತವಾಗಿ ಸರ್ಕಾರದಿಂದ ಬರುವ ಔಷಧಿಗಳನ್ನು ನೀಡ್ತೇವೆ. ಹಲಗೂರು ಲಯನ್ಸ್ ಉತ್ತಮ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ ಅಂತ ತಿಳಿಸಿದರು. ತಡೆಬಹುದಾಗಿದೆ. ಹಾಗಾಗಿ ಸ್ವಲ್ಪ ಆಯುರ್ವೇದ ಔಷಧಿಗಳು ತುಂಬ ಚೆನ್ನಾಗಿದೆ. ನೀವೇ ಮನೆಯಲ್ಲಿ ಎಷ್ಟೊಂದು ಔಷಧಿಗಳನ್ನ ಪ್ರಿಪೇರ್ ಮಾಡ್ಕೊಳ್ಬೋದು. ಅದಕ್ಕೆ ಸಹಯೋಗ ಆಗೋ ರೀತಿಯಲ್ಲಿ ನಮಗೆ ಎಷ್ಟು ಜಾಗ ಸಿಗುತ್ತೆ ಅಲ್ಲೆಲ್ಲ ಒಳ್ಳೊಳ್ಳೆ ಆಯುರ್ವೇದ ಔಷಧಿ ಗಿಡಗಳನ್ನ ಬೆಳೆಸ್ತಾ ಹೋದರೆ ನಾವು ವೈದ್ಯರಿಗಳಿಗೂ ಸಹಾಯ ಆಗುತ್ತೆ, ನಿಮ್ಗಳಿಗೂ ಅದನ್ನು ಉಪಯೋಗ. ತುಂಬ ಔಷಧಿ ಗಿಡಗಳೇನಾದರೂ ಬೆಳೆದಿದೆ, ಆ ಥರ ಜಾಗ ಇದೆ ಅಂತಂದರೆ ಬೇಕಾದರೆ ಅದನ್ನು ಒಂದ್ಸಲ ನಾವು ಅದ್ರ ಬಗ್ಗೆ ಆ ಔಷಧಿ ಗಿಡಗಳ ಬಗ್ಗೆ ಮಾಹಿತಿನೂ ಕೊಡೋಕ್ಕೆ ನಾವು ತಯಾರಿದ್ದೇವೆ. ಅದನ್ನು ಹೇಳ್ಬೋದು ಅಂತಲೂ ನಾವು ಹೇಳ್ಕೊಡ್ಬೋದು. ಅಥವಾ ತುಂಬ ಜಾಸ್ತಿಯಾಗಿ ಬಳಸಿದ್ರೆ ನೀವು ವೈದ್ಯರಿಗೆ ಕೊಟ್ಟರೆ ನಾವು ಔಷಧಿಗಳನ್ನ ತಯಾರು ಮಾಡಲಿಕ್ಕೆ ಕೂಡ ನಮಗೆ ಅನುಕೂಲ ಆಗುತ್ತೆ. ಇವಾಗ ಹರ್ಬ್ಸು ಹೊರಗಡೆ ಸಿಗದೇ ಇರೋದೇ ಈಗ ಸ್ವಲ್ಪ ನಮಗೆ ತೊಂದರೆ ಆಗುವಂಥ ದಿನಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಅದೆಲ್ಲ ಆಗೋದು ಬೇಡ. ನಮ್ಮ ಕಡೆಯಿಂದ ನಾವು ಏನೇನು ಪ್ರಯತ್ನ ಮಾಡಬೇಕು ನಾವುಗಳು ಮಾಡ್ತಾನೆ ಇರ್ತೀವಿ. ನಂತರ ವೈದ್ಯರು ಹಾಗೂ ಸಿಬ್ಬಂದಿಗಳನ್ನು ಸನ್ಮಾನಿಸಲಾಯಿತು. ನಂತರ ತಪಾಸಣಾ ಶಿಬಿರ ನಡೆಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನ್ನಪೂರ್ಣ, ಡಾಕ್ಟರ್ ಶಂಶುದ್ದೀನ್, ಎನ್.ಕೆ. ಕುಮಾರ್, ಡಿ.ಎಲ್. ಮಾದೇಗೌಡ, ಕೆ. ಶಿವರಾಜು, ಪ್ರವೀಣ್, ಶ್ರೀನಿವಾಸ್, ಕೃಷ್ಣ, ಗುರುಸಿದ್ದು ಹಾಜರಿದ್ದರು.